ಓಂ ಗುರು ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಮೂರ್ತಿಯೇ ನಮಃ. ಯಾಮಾವ ಸರ್ವಲೋಕಾನಾಂ ಪ್ರಕೃತಿಂ ಶಾಸ್ತ್ರಪಾರಗ ತಾಂ ಧರ್ಮಚಾರಿಣಿ ಶಂಭೋ ಪ್ರಣಮಾಮಿ ಪರಂ ಶಿವಂ. ಜಗದಾದಿ ಜಗದ್ಗುರು ಶ್ರೀ ಸಿದ್ಧಾರೂಢರ ಪಾದಕ್ಕೆ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತ ನಿಜಗುಣರ ಷಟ್ಶಾಸ್ತ್ರಕ್ಕೆ ಟೀಕಾ ತಾತ್ಪರ್ಯವನ್ನು ಬರೆದು ಜಗತ್ತನ್ನೇ ಉದ್ಧಾರ ಮಾಡಿದಂಥ ದೊಡ್ಡ ಶಿವಪುತ್ರ ತಾತ್ಮರ ಪಾದಕ್ಕೆ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತ ನೀನೊಲಿದು ಪಾದವನಿಟ್ಟ ನೆಲವೇ ಸುಕ್ಷೇತ್ರ ಜಲವೇ ಪಾವನ ತೀರ್ಥ ಸುಲಭ ಶ್ರೀ ಗುರುವೇ ಕೃಪೆಯಾಗ ಎಂಬಂತೆ ಬಸವಾನಂತಾತ್ಮರ ಪಾದಕ್ಕೆ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತ ಅವರ ಪ್ರತಿಬಿಂಬ ರೂಪನಾದಂಥ ಬಸವಾನಂದರ ಪ್ರತಿಬಿಂಬ ರೂಪನಾದಂಥ ಅವರ ಅನುಯಾಯಿಗಳಾದಂಥ ಅಭಿನವ ನಿಜಗುಣರೆಂದೇ ಖ್ಯಾತಿಯನ್ನು ಪಡೆದಂಥ ಅಭಿನವ ನಿಜಗುಣರ ಪಾದಕ್ಕೆ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತ ದಿನನಿತ್ಯ ಶ್ರವಣ ಮಾಡುವವರ ನಮ್ಮ ನಿಮ್ಮ ಅಂತರಾತ್ಮದಲ್ಲಿ ಬೆಳಗುವಂತಹ ಪರಮಾತ್ಮನಿಗೆ ನಮಸ್ಕರಿಸುತ್ತ ಶಾಸ್ತ್ರ ಇದು ನಡೆದದ್ದು ಶ್ರೀಮದ್ ಭಗವದ್ಗೀತಾ. ಇದು ಯಾಕಂತಂದರೆ ಗುರುಗಳು ಒಂದು ಅವರ ಸಮ್ಮುಖದಲ್ಲೇ ಕೇಳಬೇಕು. ಇದು ನಮ್ಗೆ ಯಾಕಂತಂದರೆ ಇದು ಭಾಳ ಒತ್ತಕ್ಷರ ಇರ್ತವೆ. ಇದು ಇವಾಗ ನಿಜಗುಣರು ಶಾಸ್ತ್ರ ಅಂತಂದರೆ ನಿಜಗುಣರು ಕನ್ನಡದಲ್ಲಿ ಮಾಡಿ ಅದಕ್ಕೆ ಟೀಕಾ ತಾತ್ಪರ್ಯವನ್ನು ಬರೆದು ಶಿವಪುತ್ರ ತಾತ್ಮರು ದೊಡ್ಡ ಒಂದು ಉಪಕಾರ ಮಾಡ್ಯಾರ. ಆ ನಿಜಗುಣರು ಶಾಸ್ತ್ರ ಹೆಂಗನ ಓದ್ಕೊಂಡು ಹೋದ್ರೆ ನಡೀತದೆ. ಇದು ಯಾಕಂತಂದ್ರೆ ಇದು ಸಂಸ್ಕೃತ ಭಾಷೆ ಆದದ್ದು, ನಾವು ನೀವು ಗುರುಗಳ ಬಾಯಲ್ಲೇ ಕೇಳಮ್ರಿ. ಅದಕ್ಕೆ ಇಲ್ಲಿ ಗುರುಗಳ ಒಂದು ಅಪ್ಪಣೆ ಮೇರೆಗೆ ಪೊರೆಯನ್ನ ಪ್ರಭುವೆ ನೋಡ್ರಿ, ಶಿಷ್ಯನಾದಂಥವನು ಶ್ರೋತ್ರಿಯ ಬ್ರಹ್ಮನಿಷ್ಠನಾದಂಥ ಸದ್ಗುರುವಿಗೆ ಶರಣಾಗತನಾಗಿ ಗುರುವೇ ನನ್ನ ಮೇಲೆ ಕೃಪೆ ಮಾಡಂತ ಕೇಳ್ಕೊಂಡನಲ್ಲಿ. ಪೊರೆಯನ್ನ ಪ್ರಭುವೆ ಶ್ರೀ ಗುರುವೆಂಬ ವರಕಲ್ಪ ತರುವೆ. ನೀನು ಶ್ರೋತ್ರಿಯ ಬ್ರಹ್ಮನಿಷ್ಠನಾದಂಥ ಸದ್ಗುರು ವಿದ್ಯಪ್ಪ, ನನ್ನ ರಕ್ಷಣೆ ಮಾಡಂತ ಬೇಡ್ಕೊಂತಾನ. ಮತ್ತೆ ತಡ ಮಾಡದೆ ಕರುಣ ಕಟಾಕ್ಷದಿ ಕ್ಷಣದಿಂದಲೇ ಅನ್ನಯ ನನ್ನ ದುರ್ಗುಣಗಳನ್ನು ಎಣಿಸಲಾರ್ದ ನನ್ನ ಮೇಲೆ ಕೃಪೆ ಮಾಡು ತಂದೆ. ಪೊರೆಯನ್ನ ಪ್ರಭುವೆ ನೋಡ್ರಲ್ಲಿ, ಗುರು ಬಂಧು ಮಿತ್ರ ಗೋತ್ರವೇ ಸೂತ್ರ ಗುರುವೇ ಪವಿತ್ರ. ಅಲ್ಲಿ ಸಗುಣನೂ ಅವನೇ, ನಿರ್ಗುಣನೂ ಅವನೇ. ಇವಾಗ ನೋಡ್ರಿ, ಪರಮಾತ್ಮ ನಮಗೆ ಎಂದಾದ್ರೆ ಕಂಡನ ನಿರಾಕಾರ ವಸ್ತದು. ಅದಕ್ಕೆ ಗುರುರೂಪದಿಂದೆನ್ನ ಬೋಧಿಸಿ ತನ್ನೋಳು, ಗುರುರೂಪದಿಂದೆನ್ನ ಬೋಧಿಸಿ ತನ್ನೋಳು ಬೆರೆಸುತ್ತ ಮೋಕ್ಷ ಇತ್ತದರಿಂದ ಗುರುದೇವ ನೀ ಮಾಡಿದ ಉಪಕೃತಿಯನ್ನು ಮರೆಯನೆಂದೆಂದಿಗೆ ಎದುಳಂತ ಶಿಷ್ಯ ಕೊಂಡಾಡ್ತಾನೆ. ಅದಕ್ಕೆ ಅಲ್ಲಿ ಸಗಣ ಪರಮಾತ್ಮನೂ ಹೌದು, ನಿರ್ಗುಣ ಪರಮಾತ್ಮನೂ ಹೌದು. ಯಾಕಂತಂದ್ರೆ ಸಗಣ ರೂಪದಿಂದ ನಮಗೆ ಕಾಣ್ತಾನೆ ಗುರುವು, ನಮ್ಮಂಗೆ ಶರೀರ ತೊಟ್ಕೊಂಡು ನಿರ್ಗುಣ ಹೇಳಕತ್ತೇನಲ್ಲಿ ನಮಗೆ. ಈಗ ಬೋಧನೆ ಮಾಡಿದ ಯಾವುದಂದರೆ ನಿರ್ಗುಣದು. ಅಂಥ ಸದ್ಗುರುಗಳಿಗೆ ಶರಣಾಗತನಾಗಿ ಪೊರೆಯನ್ನ ಪ್ರಭುವೆ ನೋಡು, ಗುರು ಬಂಧು ಮಿತ್ರ ಗೋತ್ರವೇ ಸೂತ್ರ ಗುರುವೇ ಪವಿತ್ರ. ನಿನ್ನ ಬಿಟ್ರೆ ಇನ್ನೂ ಒಂದಿಲ್ಲಪ್ಪ, ನಿನ್ನ ಪಾದಕ್ಕೆ ಬಂದು ನಾನು ಬಿದ್ದೀನಿ, ನನ್ನ ಹೆಂಗಾದ್ರೆ ಪಾರು ಮಾಡು. ಈ ಭವದಿಂದ ಎಷ್ಟೋ ಜನ್ಮ ಎತ್ತಿ 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 83,99,000 ಏನವಾದ ಜನ್ಮ ಎತ್ತಿ ಈಗ ಮಾನವ ಜನ್ಮ ಬಂದದ. ಈ ಮಾನವ ಜನ್ಮದಲ್ಲಿ ನಾವು
ಸದ್ಗುರುಗಳಿಗೆ ಶರಣಾಗತನಾಗಿ, ಇಲ್ಲಕಂದ್ರೆ ಶ್ರೀರಾಮಚಂದ್ರ ಅವತಾರ ಪುರುಷ ನೋಡ್ರಿ, ನನ್ನ ನಿಜ ಸ್ಥಿತಿ ನಾನೇನೆಂದು ಅಂಥವರೇ ನಾನು ಯಾರಂತ ಕೇಳ್ಯಾರ ಅವರು. ನನ್ನ ನಿಜ ಸ್ಥಿತಿ ನಾನೇನೆಂದು ಮುನ್ನಿನ ಪರಿಭವ ಎಂತಾಯಿತೆಂದು ಇನ್ನಿದು ಪರಿವದು ಉಪಾಯವೇನಿದೆ ಎಂದು. ಹೆಂಗ ಕೇಳಿದ್ರು ಅವರು? ಬಂದು ದೀರ್ಘದಂಡ ನಮಸ್ಕಾರ ಮಾಡಿ ಗುರುವೇ ಮತ್ತೆ ಕೈ ಮುಗಿದು ನಿಂತ್ಕೊಂಡು, ನನ್ನ ನಿಜ ಸ್ಥಿತಿ ಯಾವುದಪ್ಪ ಗುರುವೇ? ಎಲ್ಲರೂ ಹೇಳ್ತಾರಾಗಲಿ, ಎಲ್ಲರೂ ಹೇಳಿದ್ದು ನೈಯಾಯಿಕರು, ಕವಳಯಾಮರು, ಸಾಕ್ರಿಯರು, ಗೌತಮರು, ಎಷ್ಟೋ ಮತವಾದಿಗಳು ಒಂದೊಂದದಕ್ಕೆ ಆತ್ಮ ಅಂಬಕತ್ಯಾರ. ನನ್ನ ನಿಜ ಸ್ವರೂಪ ಯಾವುದು ನನಗೆ ಸಂಶಯ ಬಂದದ್ದು ಗುರುವೇ, ನೀನೇ ಇದನ್ನು ಹೇಳ್ಬೇಕು ಅಂತಂದರು. ಅವಾಗ ಕರುಣಾಮಯ ಸದ್ಗುರುಗಳು ಇವನು ಇನ್ನೂ ಒಂದು ಕೇಳಿಲ್ಲ, ಯಾವುದಂತಂದರೆ ನನ್ನ ಬಂಧು ಬಳಗನ ಉದ್ಧಾರ ಮಾಡಂತ ಕೇಳಿಲ್ಲ, ನನಗಿಂಥದ್ದು ಕೊಡಂತನೂ ಕೇಳಿಲ್ಲ, ನನ್ನ ನಿಜ ಸ್ಥಿತಿ ನಾನ್ಯಾರೆಂದು. ಇವನು ತನ್ನ ಸ್ವರೂಪದ ವಿಚಾರ ಮಾಡೋಕತ್ತಲ್ಲ, ಇವನು ಹೇಳ್ಬೇಕು. ಅವಾಗ ಹೇಳಿದರು, ಶ್ರೀರಾಮ, ನೀನು ಕೇಳಿದ ಪ್ರಶ್ನೆ ಸಣ್ಣದಲ್ಲ. ನೀನು ಆಸ್ತಿ ಕೇಳಿಲ್ಲ, ಅಂತಸ್ತು ಕೇಳಿಲ್ಲ, ಮಕ್ಕಳನ್ನ ಕೇಳಿಲ್ಲ, ಮರುಗಳನ್ನ ಕೇಳಿಲ್ಲ, ಹೆಂಡ್ರನ್ನ ಮಕ್ಕಳನ್ನ ಯಾವುದಿದ್ರೂ ವಿಚಾರ ಮಾಡಿಲ್ಲ. ನಾನು ಯಾರಂತ ಕೇಳಿದ್ದೀನಿ, ನಿನಗೆ ಹೇಳ್ತಾನೆ ನಾನು. ಇನ್ನೂ ಒಂದು ಕೇಳಿದರೆ ನಾನು ಹೇಳ್ತದ್ದಲ್ಲ. ನೀನು ಯಾವುದು ಕೇಳಿದ್ದಂತಂದರೆ ನಿಜವಾದದ್ದು ಯಾವುದಂತ ಕೇಳಿದ್ದೀನಿ. ನನ್ನ ನಿಜ ಸ್ಥಿತಿ ಅಂದರೆ ನನ್ನ ಸ್ವರೂಪ ಯಾವುದು. ಅವಾಗ ನಿನಗೆ ನೇರವಾಗಿ ಹೇಳಿದರೆ ಶ್ರೀರಾಮ, ಇದು ನಿನಗೆ ಅರ್ಥ ಆಗೋದಿಲ್ಲ. ಅದಕ್ಕೆ ಹೇಳಿದ್ರು, ಶ್ರವಣ ಮನನ ನಿಧಿಧ್ಯಾಸ, ಶ್ರವಣ ಮಾಡೇಬೇಕು. ನಿನಗೆ ಒಂದು ಅನುವಿಲಿಂದ ಹೇಳಿಕೊಡ್ತೀನಿ ನಾನು, ನೀನು ಅದನ್ನು ನಂಬು. ನಿನ್ನ ಸ್ವರೂಪ ಹೆಂಗಂದ್ರೆ ಸತ್ತು ಅಂದರೆ ಯಾವಾಗಿದ್ದಂಥದ್ದು ಸತ್ತು. ಚಿತ್ತ ಅಂತಂದರೆ ನೀನೇ ತಿಳಿಯಂಥವನು. ಸತ್ತು ಚಿತ್ತು ನಿತ್ಯ ಯಾವಾಗಿರೋಂಥವನು. ಒಂದು ಕಾಲಕ್ಕಿದ್ದು ಇನ್ನೊಂದು ಕಾಲಕ್ಕೆ ಇರಲಾರ್ದವನಲ್ಲ ನೀನು. ಈ ಜಗತ್ತು ಒಂದು ಕಾಲಕ್ಕಾದ ಒಂದು ತೋರಿ ಅಡಗ್ತದೆ ನೋಡ್ರಿ, ತೋರಿ ಅಳಿವ ದೇಹವಿದನು. ಅದಕ್ಕಂದ್ರೆ ನಂಬಬೇಡವೋ ಏ ಮನುಷ್ಯ, ಇದು ದೇಹ ಒಂದು ಕಾಲಕ್ಕೆ ತೋರಿದೆ. ಯಾಕಂದ್ರೆ ಮೊದಲು ಇದ್ದಿದ್ದಿಲ್ಲ, ಮುಂದೂ ಇರೋದಲ್ಲ, ಈಗ ವರ್ತಮಾನ ಕಾಲದಲ್ಲಿ ತೋರ್ತದೆ ಇದು. ಅದಕ್ಕೆ ತೋರಿ ಅಳಿವ ದೇಹವಿದನು, ನಂಬಬೇಡವೋ ಏ ಮನುಷ್ಯ ನಂಬಬೇಡವೋ, ನಂಬಿ ಕೆಡವರುಂಟೆ ಈ ಮಣ್ಣು ಬೊಂಬೆ ಅಂತ ತನುವನಿದನು. ಅದಕ್ಕೆ ಶ್ರೀರಾಮ, ನಿನ್ನ ಸ್ವರೂಪ ಕೇಳಿದ್ದು ಹೇಳ್ತೀನಿ. ಸತ್ತು ಚಿತ್ತು ನಿತ್ಯ ಯಾವಾಗಿರಂಥವನು. ಮೂರು ಕಾಲದಲ್ಲಿ, ಜಾಗೃತದಲ್ಲಿ ನೀನೇ ತಿಳಿತಿದ್ದಿ, ಸ್ವಪ್ನದಲ್ಲಿ ನೀನೇ ತಿಳಿದಿದ್ದಿ, ಕನಸು ಬಿದ್ದಿದ್ದು, ನಿದ್ರೆಯಲ್ಲಿ ಆನಂದವಾಗಿ ಹೊರಗಿದ್ದೀನಂತಂಬವನು ನೀನೇ ಇದ್ದಿ. ಮೂರು ಕಾಲದಲ್ಲಿ ನೀನಿದ್ದಿ, ಸತ್ತು ಚಿತ್ತು ನಿತ್ಯ ಯಾವಾಗ ನಿತ್ಯ ಆನಂದ. ಆನಂದ ನೀನೇ ಆನಂದ, ನಿನ್ನೆ ಯಾರದು? ನಿನ್ನ ಆನಂದನೇ ನಿನಗೆ. ಮತ್ತು ಅಪೂರ್ಣ ಅಲ್ಲ, ಪರಿಪೂರ್ಣ ಅದು ವಸ್ತು. ಇದು ಹೆಂಗೆ ಆಕಾಶ ದೃಷ್ಟಾಂತ ಕೊಡ್ತಾರಲ್ಲ, ಆಕಾಶ ಒಂದು ಊರಲ್ಲಿದ್ದು ಇನ್ನೊಂದು ಊರಲ್ಲಿಲ್ಲ ಅಂತ ಅನ್ನೋಕ್ಕಿಲ್ಲ, ಅದು ಪರಿಪೂರ್ಣ ವಸ್ತು. ಆ ಆಕಾಶವನ್ನು ತಿಳಿಯಂಥವು ನೀನು. ಅದು ಪಂಚಭೂತಾದಿಗಳಲ್ಲಿ ಒಂದು ಭೂತ ಅದು ಆಕಾಶ. ಅದಕ್ಕೆ ಮೂರು ಅವಸ್ಥೆಗಳು ಒಂದರೊಳಗೆಲ್ಲ, ಮೂರು ಅವಸ್ಥೆಗಳನ್ನು ಅರಿಯುತ್ತಾ ಬೇರೆ ಸಾಕ್ಷಿಕನಾಗಿ ಸಂಸ್ಕೃತಿ ದೂರಿಗೆ ಈಡಾಗಿ ಬಳಲುವೆ. ಅಜ್ಞಾನಿ ಅಲ್ಲವೇ ನೀನು ಜೀವನೇ, ಸುಜ್ಞಾನಿ ಎಂದು ನುಡಿವರೆ. ಎಲ್ಲವಷ್ಟು ನೀನೇ ತಿಳಿತಿದ್ದಿ ಶ್ರೀರಾಮ. ಹಂಗೆ ಸ್ವಂತ ತಿಳಿಯೋಕೆ ಬರೋದಲ್ಲ. ಅದಕ್ಕೆ ಅವ್ರು ಹೇಳಿದರು, ನನ್ನ ನಿಜ ಸ್ಥಿತಿ ನಾನೇನೆಂದು ಮುನ್ನಿನ ಪರಿಭವ. ಈ ಜಗತ್ತು ಹೆಂಗಾಯಿತು, ನನ್ನ ಶರೀರ ಹೆಂಗಾಯಿತು, ಮುನ್ನಿನ ಪರಿಭವ ಎಂತಾಯ್ತು ಅಂದರೆ, ಮತ್ತೆ ಇದು ಹೆಂಗಾಯಿತು, ಜಗತ್ತು ಹೆಂಗಾಯಿತು, ನನ್ನ ಶರೀರ ಹೆಂಗಾಯ್ತು ಅಂತ ಕೇಳಿದ್ರು ಅವರು. ಮತ್ತು ಈಗ ಈ ಜಗತ್ತಿನಿಂದ ನನಗೆ ಏನನ್ನ ಬಿಡುಗಡೆ ಆಗೋದಕ್ಕೆ ಏನಾದರೂ ಒಂದು ಉಪಾಯ ಆದ ಏನು ಗುರು ಅಂದರೆ, ಆದ ಉಪಾಯ ಅಂತ ಹೇಳಿದ್ರು ಅವರು. ಈ ಜನನ ಮರಣಕ್ಕೆ ಮದ್ದು ಆದ ನಮ್ಮಲ್ಲಿ, ಇಲ್ಲಂತಲ್ಲ ಆದ. ಅದಕ್ಕೆ ಶ್ರೀ ಗುರು ಎಂತೆಂಬ ವೈದ್ಯನೆನ್ನಯ್ಯ. ಈ ಔಷಧ ಎಲ್ಲಿ ಸಿಗ್ತದಂತಂದರೆ ಸದ್ಗುರು ಎಂಬ ವೈದ್ಯನಲ್ಲಿ ಸಿಗಬೇಕಿದು. ಇನ್ನೊಬ್ಬರಲ್ಲಿ ಸಿಗೋದಲ್ಲ ಇದು. ತಂದೆ ತಾಯಿಯಲ್ಲಿ ಬಂಧು ಬಳಗದಲ್ಲಿ ನೆಂಟರಲ್ಲಿ ಕೂಡ ಸಿಗೋದಿಲ್ಲ, ಯಾರಲ್ಲಿ ಸಿಗೋದಿಲ್ಲ ಇದು. ಅದಕ್ಕೆ ಶ್ರೀ ಗುರು ಎಂತೆಂಬ ವೈದ್ಯನೆನ್ನಯ್ಯ ಭವ ರೋಗಕ್ಕೆ ಔಷಧವ ನಿತ್ತು ಬದುಕುಸಿದ. ಈ ಔಷಧ ಯಾರು ಕೊಡ್ತಾರಂದರೆ ಶ್ರೋತ್ರಿಯ ಬ್ರಹ್ಮನಿಷ್ಠನಾದಂಥ ಸದ್ಗುರುವೇ ಕೊಡ್ಬೇಕು ಇದನ್ನು. ಜನನ ಮರಣಕ್ಕೆ ಔಷಧ ಎಲ್ಲೇನ ಅಂತ ಕೇಳಿದ್ರಿ ನೀವು? ಎಲ್ಲಿಲ್ಲ. ಕಾಲು ಮುರಿದ್ರೆ ಒಬ್ಬ ಡಾಕ್ಟ್ರಾನ, ಕಣ್ಣಿಗೆ ಒಬ್ಬ ಡಾಕ್ಟ್ರಾನ, ಎಲ್ಲದಕ್ಕೊಂದೊಂದು ಡಾಕ್ಟ್ರಾನ. ಈ ಭವರೋಗಕ್ಕೆ ಡಾಕ್ಟ್ರ್ ಯಾರಂದರೆ ಶ್ರೀ ಗುರು ಎಂತೆಂಬ ವೈದ್ಯನೆನ್ನಯ್ಯ. ಭವರೋಗಕ್ಕೆ ಔಷಧವ ನಿತ್ತು ಬದುಕಿಸಿದ. ಅವನೇ ಇದಕ್ಕೆ ಔಷಧ ಕೊಡಬೇಕು ಜನನ ಮರಣಕ್ಕೆ. ದಿನನಿತ್ಯ ಹೇಳೋದು ಯಾವುದು? ಅದೇ ಔಷಧ ನಮಗೆ ಅದು. ಈಗ ತತ್ವಮಸಿ ಮಹಾವಾಕ್ಯ ಏನಾದಲ್ಲ, ತತ್ವಮಸಿ. ತತ್ ಅಂದರೆ ಶಿವ, ತೊಮ್ ಅಂದರೆ ಜೀವ, ಅಶಿ ಅಂದರೆ ಆ ಪರಮಾತ್ಮನೇ ನೀನಿದ್ದೆ ಅಂತ ಹೇಳ್ದಂಗೆ.
ಅಲ್ಲಿ ವಾಚ್ಯ ಭಾಗವನ್ನು ಬಿಟ್ಟು ಲಕ್ಷ್ಯ ಭಾಗವನ್ನು ಸ್ವೀಕಾರ ಮಾಡ್ಬೇಕಲ್ಲಿ. ಗುರುಗಳು ಅವಾಗ ಹೇಳ್ತಾನೆ ನಮಗೆ, ನೀನು ಓಟು ದೇಹ ಹಿಡ್ಕಡ್ಕೇಸಿ ನೀನು ತಿಳ್ಕೊಂಡೆ ಅಂದ್ರೆ ತಿಳಿಯೋದಿಲ್ಲ ತಮ್ಮ, ವಾಚ್ಯಾರ್ಥ ಬಿಟ್ಟು ಲಕ್ಷ್ಯ ಎಷ್ಟೋ ಸಲ ಹೇಳ್ಯಾರ ಅವರು. ಒಂದ್ರ ಮುಂದೆ ಒಂದು ಪೂಜೆ ಕೊಟ್ರೆ 10 ಆಯಿತು, 2 ಲೀಟ್ರ್ 100 ಆಯಿತು, ಅವೆರಡು ತೆಗೆದ್ರೆ ಏನದ ನೀನೇ ಇದ್ದೆ ಅಂತ ಹೇಳ್ತಾರೆ ಅವರು. ಇದಕ್ಕೆ ಔಷಧ ಕೊಡಬೇಕಾದ್ರೆ ಶ್ರೀ ಗುರು ಎಂತೆಂಬ ವೈದ್ಯನೆನ್ನಯ್ಯ ಭವರೋಗಕ್ಕೆ ಔಷಧವನ್ನಿತ್ತು ಬದುಕಿಸಿದ. ಪರಿಪಕ್ವ ಮನವೆಂಬ ಧಾತು ಹಿಡಿದು ನೋಡಿ, ಇವನು ಈ ರೋಗ ಓತದಿಲ್ಲ ಅಂತಂದು ಸುಮ್ಮನೆ ಅವರು ಬರೀ ನೋಟದ ಮಾತಲಿಂದ ಓತದ ತಮ್ಮ ಇದು ರೋಗ ಅಂತ ಹೇಳ್ಬಿಟ್ರು ಅವರು. ಅಲ್ಲಿ ಈ ಒಂದು ಪರಿಪಕ್ವ ಹೃದಯ ಆದಿಲ್ಲ ಅಂತ ಅವ್ರು ವಿಚಾರ ಮಾಡಿದರು. ಗುರುಗಳಿಗೆಲ್ಲ ಗೊತ್ತಾಗ್ತದೆ, ಅದು ಗೊತ್ತಾಗೋದಿಲ್ಲ ಅಂತಿಲ್ಲ ಅವ್ರಿಗೆ. ಯಾರು ಹೆಂಗಂತ ಅವ್ರು ನೋಡಿದ ತಕ್ಷಣ ಗೊತ್ತಾಗಿಬಿಡ್ತದೆ, ಗೊತ್ತಾಗೋದಿಲ್ಲ ಅಂತಲ್ಲ. ಯಾಕಂತಂದ್ರೆ ಅವರು ಅನ್ನೋದಲ್ಲ, ಯಾಕಂತಂದರೆ ಅವ್ರಿಗೆ ಏನಾಗಬೇಕಾಗಿದೆ ಅಂತ. ನಾವು ಇದನ್ನು ಶ್ರವಣ ಮಾಡಿ ಮನನ ಮಾಡ್ಕೊಂಡು ನಾವು ಉದ್ಧಾರ ಆಗ್ತೀವಿ. ಇದು ನಮಗೆ ಬಂದದ ಭವರೋಗ. ಇದು ಈ ಭವರೋಗ ಕಳ್ಕೋಬೇಕಾದ್ರೆ ಶ್ರೋತ್ರಿಯ ಬ್ರಹ್ಮನಿಷ್ಠನಾದಂಥ ಸದ್ಗುರುವೇ ಬೇಕಿಲ್ಲಿ. ಅಲ್ಲಿ ನೋಡ್ರಿ, ಅದಕ್ಕೆ ಅವ್ರು ಹೇಳಿದರು, ಗುರುವಚನವೇ ಶ್ರುತಿ, ಗುರುವಚನವೇ ಸ್ಮೃತಿ, ಗುರುವಚನವೇ ಪುರಾಣಾಗಮ. ಗುರುವಿನಿಂದನೇ ಆದವಂತೆ ಓಸು. ಗುರು ವಚನವೇ ಸಕಲಾರ್ಥ ಸಿದ್ಧಿಗಳಾಗು. ಅವ್ರದ್ದು ಏನಾದ್ರೆ ಅವ್ರ ವಚನ ಸಕಲಾರ್ಥ ಸಿದ್ಧಿಗೆ ಕೂಡ ಅವ್ರದ್ದೇ ವಚನ ನೋಡು. ಸಿದ್ಧಿಗಳೇನು ಭಾಳ ದೊಡ್ಡವಲ್ಲವು. ನೀನು ಗುರುಗಳ ಪಾದದಲ್ಲಿ ಸಿದ್ಧಾರೂಢದಲ್ಲಿ ಇದ್ದಿದ್ದಿಲ್ಲ ಅಂತ ಸಿದ್ಧಿಗಳು ಎಲ್ಲ ಇದ್ದವು ಅವರಲ್ಲಿ. ಒಂದು ಸಲ ಚಳಕಾಪುರದಲ್ಲಿ ಒಂದು ವಿಹಾರಕ್ಕೆ ಹೊಂಟಿದ್ರಂತ ಎಲ್ಲರೂ. ಅದು ವಿಹಾರ ಅಂತಂದರೆ ಊರು ಮಂದಿ ಬುತ್ತಿ ಕಟ್ಕೊಂಡು ಕೇಸಿ ಒಂದು ಸ್ಥಳಕ್ಕೆ ಹೊಂಟಿದ್ರಂತ. ಹೋದರೆ ಅಲ್ಲಿಗೆ ಹೋದ್ಮೇಲೆ ಒಂದು 4-5 ಅರ್ಧಾರಿ ಹೋದ್ಮೇಲೆ ಊರಾಗ ಸಿದ್ಧನ ಬಿಟ್ಟು ಬಂದಿವಲ್ಲೋ ನಾವೆಲ್ಲರೂ ಕಲ್ತು, ಸಿದ್ಧನ ಕರ್ಕೊಂಬರ್ಲಿಲ್ಲಲ್ಲ, ಅವನು ಇಟ್ಟು ಊಟ ಮಾಡಿ ತೃಪ್ತಿ ಪಟ್ಕೊಂಡು ಓದ್ತಿದ್ದಂತಂದು ಅಲ್ಲೇ ಅಂದ್ರಂತ. ಅಲ್ಲೇ ಅಂದ್ರೆ ಅಲ್ಲಿಂದ ಒಬ್ಬತ್ತನ್ನು ಕಳಿಸಿದ್ರಂತ. ಸಿದ್ಧ ಎಲ್ಲಿದ್ರೆ ಕರ್ಕೊಂಡು ಬರ್ರಿಯಪ್ಪ ಅಂತಂದ್ರಂತ. ಒಂದು ಹುಡುಗ ಬಂದಂತ, ವಯಸ್ಸಿನ ಹುಡುಗ ಬಂದು, ಯಪ್ಪ ನಿಮ್ಮನ್ನ ಸಿದ್ಧ ನಿನ್ನ ಕರಿತಾರ. ಅವಾಗ ಸಣ್ಣ ವಯಸ್ಸು ಇವ್ರದ್ದು, 7-8 ವಯಸ್ಸು, 7ನೇ ವಯಸ್ಸು. ನಿನ್ನ ಕರೆಯಕತ್ತಾರಪ್ಪ ಅಲ್ಲಿಗೆ ಬಾ ಅಂತಂತಂದರೆ ನಡಿ ಬರ್ತಂದಂತ. ಸಿದ್ಧಾರೂಢರು ನಡೆದ್ರೆ ಅವನು ಓಡೋಡಿ ಓದಿದ್ನಂತ ಹಿಂದ. ಮತ್ತು ಅವರಲ್ಲಿ ಸಿದ್ಧಿದ್ದಿದ್ದಿಲ್ಲೇನು, ವಾಯುವೇಗ ಇತ್ತು ಅವರಲ್ಲಿ. ಎಲ್ಲ ಸಿದ್ಧಿಗಳಿದ್ದವು, ಸಿದ್ಧಾರೂಢರಲ್ಲಿ ಯಾವಿದ್ದಿಲ್ಲ ಹೇಳ್ರಿ. ಅದನ್ನು ಉಪಯೋಗ ಮಾಡಲಿಲ್ಲ ಅವರು ಅಷ್ಟೇ. ಆವಾಗ ಅಲ್ಲಪ್ಪ ಈಗ ಬಂದ ಹುಡುಗ ಅವಳದವಳೆ ಬಂದಿರಲ್ಲ ನೀವು ಅಂತಂದರೆ ನೋಡ್ರಿ, ಅವ್ರು ಹೇಳಿದ್ರಂತ, ನಾನು ಸಿದ್ಧನಿಂದ ಬರಬೇಕಾದ್ರೆ ಓಡಿ ಬಂದಿನಿ ನಾನು. ಸಿದ್ಧರು ಅವರು ನನಗೆ ಕಾಣ್ತದಿಲ್ಲ ಅಂತ ಕರೆಯಕ್ಕೆ ಬಂದವನು. ಅದಕ್ಕೆ ಶ್ರೀ ಗುರು ಹೆಂಗಂತಂದ್ರೆ ಆತನ ವಚನನೇ ಸಕಲಾರ್ಥ ಸಿದ್ಧಿಗಳಾಗು. ಅದು ಆತನ ವಚನನೇ ಗುರು ವಚನವೇ ಮೋಕ್ಷಕ್ಕೆ ಗತಿಯೇತು. ಅವನ ವಚನನೇ ಮೋಕ್ಷಕ್ಕೆ ಗತಿಯೇತು. ಈಗ ಅವ್ನು ಹೇಳ್ಬೇಕಂತಂದ್ರೆ ನಮ್ಗೆ ಎಲ್ಲಿ ತಿಳಿಬೇಕು? ಆ ಸದ್ಗುರು ಹೇಳ್ತಾನಂದು ನಮಗೆ ಎಷ್ಟು ಅರ್ಥ ಆಗ್ತದೆ. ಇದು ಇಲ್ಲಕಂದ್ರೆ ಎಲ್ಲಿ ಗೊತ್ತಾಗಬೇಕಿದು? ಅದಕ್ಕೆ ಪರಿಪಕ್ವ ಮನವೆಂಬ ಧಾತು ಹಿಡಿದು ನೋಡಿ, ನೆರೆ ಸಾಧ್ಯ ಹೌದೆಂದು ಒಳಗರಿದು. ಇದೇನು ದೊಡ್ಡ ಸುದ್ದಿ ಅಲ್ಲ ತಮ್ಮ, ಇದು ರೋಗ ಓದ್ತದೆ ಅಂತ ಹೇಳ್ಬಿಟ್ರು ಅವರು. ಅಲ್ಲಿ ಯಾವುದು ಮನನ ಪತ್ತೆ ಯಾವುದು ಹಿಡಿಸಿದ್ರು ನೋಡ್ರು. ಪರಿಪಕ್ವ ಮನೆ ಅದು ಓಟ್ ಪತ್ತೆ ಅದನ್ನೇ ಹಿಡಿಸಿದ್ರು ಎಲ್ಲ. ಆವಾಗ ಒಂದು ಅಭಯ ಕೊಟ್ರು ಅವರು, ಮರುಕಳಿಸದು ಮುಂದಕ್ಕೆಂದಿಗೂ ನಿನಗಿನ್ನು. ಇದು ಮುಂದಕ್ಕೆ ನೀನು ಮರುಕಳಿ, ನಿನಗೆ ಮತ್ತೆ ರೋಗನೇ ಬರೋದಿಲ್ಲ ಅಂತ ಹೇಳಿದ್ರು ಅವರು. ಏನು ರೋಗ? ಜನನ ಮಾಡಿ ನೀನು ಹುಟ್ಟವನಲ್ಲ ಸಾಯವನಲ್ಲ ಅಂತ ಹೇಳಿಬಿಟ್ರು ನೋಡ್ರಿ. ಮರುಕಳಿಸದು ಮುಂದಕ್ಕೆಂದಿಗೂ ನಿನಗಿನ್ನು. ಅವರು ಅಭಯ ಕೊಟ್ರು. ಅವರು ನಾನು ಅಭಯ ಕೊಡ್ತೀನಿ ತಮ್ಮ ಅಂತಂದರು. ದಕ್ಷಿಣ ಏನು ಕೊಡೋದು? ಶರಣಂಬದಲ್ಲದೆ ಪೆರತೇನುಂಟು ಯಪ್ಪ. ಅದಕ್ಕಂದ್ರು, ಗುರುವೇ ನಿಮ್ಮಯ ಕರಣದೋಳು ಎನ್ನ ತತ್ವದಿರುವನು ಅರಿತು ನಿತ್ಯ ಸುಖಿಯಾದೆ. ಮೊನ್ನೆ ಏನು ಇಟ್ಟಿದ್ರು, ಎಂತೆಂಥ ನೋಡಿ ಎಲ್ಲರೂ ಕೇಳಿದೀವಿ ನೋಡ್ರಿ ಮಾನ್ಯವಾಗ. ಪದ್ಯಗಳು ಏನು ಒಂದೊಂದು ಪದ್ಯ ಎಂತೆಂಥವು ಇಟ್ಟಿದ್ರು ನೋಡ್ರಿ. ಅದಕ್ಕೆ ಲಾಸ್ಟಿಗೆ ಶಿಷ್ಯ ಅಂದ, ಗುರುವೇ ನಿಮ್ಮಯ ಕರಣದೋಳು ಎನ್ನ ತತ್ವದಿರುವನ ಅರಿತು ನಿತ್ಯ ಸುಖಿಯಾದೆ. ಅವನು ಶ್ರವಣ ಮಾಡ್ಯಾನ, ಗುರುಮುಖದಿಂದ ಮನನ ಮಾಡಿ ತಾನು ಮನನ ಮಾಡಿಕೊಂಡಾನ. ಅವಾಗಂದ, ಯಪ್ಪ ನಿನ್ನ ಕರುಣೆ ಇಲ್ಲಕಂದ್ರೆ ನಾನು ಪಾರಾತಿದ್ದಿಲ್ಲ. ನಿನ್ನ ಕೃಪಾ ದೊಡ್ಡದು, ಎಲ್ಲದಕ್ಕಿಂತ ದೊಡ್ಡದು ನಿನ್ನ ಕೃಪಾ. ನನ್ನ ಮೇಲೆ ಯಾವಾಗ ಸದಾ ನನ್ನ ಮೇಲೆ ನಿನ್ನ ಅಷ್ಟು ಇರಲ್ಲ ಅಂತ ಬೇಡ್ಕೊಂಡವನು.
ಗುರುವೇ ನಿಮ್ಮಯ ಕರಣದವಳು ಎನ್ನ ತತ್ವದಿರುವನ ಅರಿತು ನಿತ್ಯ ಸುಖಿಯಾದೆ. ಅದಕ್ಕೆ ದಿನನಿತ್ಯ ನಮ್ಗೆ ಗುರುಗಳು ಹೇಳ್ತಾ ಇದ್ದಾರೆ. ಇದು ನಡೆದದ್ದು ಭಗವದ್ಗೀತಾ. ಗುರುಗಳು 1ನೇ ಅಧ್ಯಾಯ ಶುರು ಮಾಡ್ಯಾರ. ನೋಡ್ರಿ, ಮೊನ್ನೆ ಹೇಳಿದರು, ಮೂಕಂ ಕರೋತಿ ವಾಚಾಲ ಪಂಗುಂ ಲಂಗಯತೆ ಗಿರಿಂ ಅಂತಂದರೆ ಯಾರ ಕೃಪೆಯಿಂದ? ಒಂದು ಸದ್ಗುರುವಿನ ಕೃಪೆಯಿಂದ. ಆ ಮೂಕ ಇದ್ದವನು ಅವನು ಮಾತಾಡಿದಂತ. ನೋಡ್ರಿ, ಮಾತು ಬರಲಾರ್ದವನಿಗೆ ಒಂದು ಗುರುವಿನ ಕೃಪೆಯಿಂದ, ಅವನ ಕರುಣೆ. ಮೂಕಂ ಕರೋತಿ ವಾಚಾಲ ಅಂತಂದರೆ ಸದ್ಗುರುವೇ ನಿನ್ನ ಕೃಪೆಯಿಂದ ನನಗೆ ಮಾತು ಬಂದು ಅಂತ ಹೇಳ್ತಾನೆ ಅವನು. ಮಾತು ಬಂದು ಮೂಕನನ್ನು ವಾಚಾಳಿಯನ್ನಾಗಿಸಿ ಕುಂಟನನ್ನು ಪರ್ವತವನ್ನು ಏರಿಸಿದನಂತ. ಅದಕ್ಕೆ ಒಂದು ಪದ್ಯದಲ್ಲಿ ಬರ್ತದೆ, ಕಾಲು ಇಲ್ಲದ ಎಳವನೊಬ್ಬ ಕೀಲು ಇಲ್ಲದ ಪರ್ವತನೇರಿ. ಅಲ್ಲಿ ಒಂದು ಪದ್ಯ ಬರ್ತದೆ. ಅದು ಕಾಲು ಇಲ್ಲದ ಎಳವನೊಬ್ಬ ಕೀಲು ಇಲ್ಲದ ಅಂತ ಏರಿದಂತ ಹಣ್ಣು ಸೌದಾನ ಅಂತ ಹೇಳ್ತಾರೆ. ಅದನ್ನು ಅಂತ ಒಂದು ಸದ್ಗುರುವಿನ ಕೃಪೆ ಇತ್ತು ಅಂತಂದರೆ ಇದೇನು ದೊಡ್ಡ ಅಲ್ಲಂತ. ಅದಕ್ಕೆ ಅವ್ರು ಹೇಳಿದರು, ಒಂದು ಪದ್ಯದಲ್ಲಿ ಹೇಳ್ತಾರೆ ಅವರು, ಎಂಥ ಗುರು ದೊರೆತನಮ್ಮ ಭ್ರಾಂತಿಯನ್ನೋಳು ಬಿಡಿಸಿದನಮ್ಮ ಶಾಂತ ಮೂರುತಿ ತನೋಡಮ್ಮ ಚಿಂತೆ ಎಲ್ಲವನ್ನು ಕಳೆದಿತ್ತಂಗೆಮ್ಮ. ಅದಕ್ಕೆ ಎಷ್ಟು ಮಾತ್ರ ಭವದ ಕಡಲಿದಂದ ಶಿಷ್ಯ. ಗುರುವೇ ನಿನ್ನ ಕುರಿಪಿತ್ತೆ ಅಂದ್ರೆ ಇದು ಈ ಭವದಾಟದೇನು ದೊಡ್ಡ ಸುದ್ದಿ ಅಲ್ಲ ಅಂದ ಅವನು ಶಿಷ್ಯ. ಎಷ್ಟು ಮಾತ್ರ ಭವದ ಕಡಲದು ಗುರು ಕೃಪೆ ಒಂದಿರಲು. ಎಲ್ಲಿ ಅಕ್ಕಡೆ ಹೋದ್ರೆ ಅಲ್ಲಿ ಗುರುವಿಗೆ ಬರ್ಬೇಕು. ಕಟ್ತಿದ್ರೆ ಗುರುವಿನ ಕೃಪೆನೇ ಬೇಕಿದಕ್ಕೆ. ಇಲ್ಲಿ ತಂದೆ ತಾಯಿ ಬಂಧು ಬಳಗದ್ದು ಏನಿಲ್ಲ ಇಲ್ಲಿ. ಅವ್ರು ಮತ್ತೆ ಅಲ್ಲಿ ಹೇಳ್ಯಾರಲ್ಲ, ಬಂಧುಗಳಾದರೂ ಬಂದುಂಡು ಹೋದಾರಂದ್ರೆ ಬಂಧನವ ಕಳೆಯಲ್ಲ ಹರಿಯರು. ಇದನ್ನು ಬಂಧನ ಕಳೆಯಬೇಕಾದ್ರೆ ಶ್ರೀ ಗುರುರಾಯನೇ ಕಳಿಬೇಕಿದ್ರನ್ನ. ಅದಕ್ಕೆ ಎಷ್ಟು ಮಾತ್ರ ಭವದ ಕಡಲಿದು ಗುರು ಕೃಪೆ ಹೊಂದಿರಲು ದಾಟಲೆಂದು ಗೋಷ್ಠಿ ಏನಿರ್ತದೆ ಅಂದರೆ ಒಂದು ಆಕಳದ ಗೆಟ್ಟುವಷ್ಟೇನು ಆದ ಇದು ದಾಟದೇನಂತಂದರು. ಅಲ್ಲಿ ಹೇಳಿದ್ರೆ ಮುಂದೆ ಅಷ್ಟಭೋಗದ ಆಸೆ ಬಿಟ್ಟು ಅಷ್ಟಪಾಶಗಳನ್ನೇ ಸುಟ್ಟು ಅವೆಲ್ಲ ಹೇಳ್ಕೊಂತ ಬಂದಾರೆ. ಇಲ್ಲಿ ಕುಂಟ ಪರ್ವತವನ್ನೇ ಏರಿದನಂತ. ಯಾರ ಕೃಪೆಯಿಂದ? ಗುರುವೇ ನಿಮ್ಮಯ ಕೃಪೆಯಿಂದ. ಆ ಪರಮಾನಂದ ಸ್ವರೂಪನಾದ ಶ್ರೀಕೃಷ್ಣನನ್ನು ನಮಸ್ಕರಿಸುತ್ತಾನೆ ಅವನೇ ಇಲ್ಲಿ. ಯಾಕಂತಂದರೆ ಇಲ್ಲಿ ಭಗವದ್ಗೀತಕ್ಕೆ ಗುರು ಯಾರಂದ್ರೆ ಶ್ರೀಕೃಷ್ಣ ಪರಮಾತ್ಮನೇ ಗುರು. ಅಲ್ಲಿ ಶಿಷ್ಯನೇ ಅರ್ಜುನ. ಇಲ್ಲಿ ಸಂವಾದ ಅರ್ಜುನ್ಗ ಇಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನ, ಶಿಷ್ಯ ಅರ್ಜುನ ಕೇಳಕತ್ತೇನ. ಇಲ್ಲಿ ಬ್ರಹ್ಮ, ವರುಣ, ಇಂದ್ರ, ರುದ್ರ, ಮರದ್ಗಣಗಳು ದಿವ್ಯ ಸೂತ್ರಗಳಿಂದ ಯಾರನ್ನು ಕೊಂಡಾಡುವರು? ಋಷಿಗಳು ಅಂಗ ಪದಕ್ರಮ ಉಪನಿಷತ್ತುಗಳಿಂದ ಕೂಡಿದ ಸಾಮವೇದ ಮಂತ್ರಗಳಿಂದ ಯಾರನ್ನು ಕೀರ್ತನೆ ಮಾಡುತ್ತಾರೋ? ಯೋಗಿಗಳು ನಿಶ್ಚಲ ಚಿತ್ತದಿಂದ ಯಾರನ್ನು ಕಾಣುತ್ತಾರೋ? ಅಸುರರು ಯಾರ ಅಂತ್ಯವನ್ನು ತಿಳಿಯಲಾರರು. ಅವನದು ಯಾರು ಗುರುವೇ ಆತನದು ಅಗಾಧ ಮಹಿಮ ಅಂತ. ಗುರುವೇ ಎಷ್ಟು ವರ್ಣಿಸಲಿ ಅಗಾಧ ಗುರುವಿನಲ್ಲಿ ಇಲ್ಲ. ಅದು ಇಷ್ಟೇ ಅಂತ ವರ್ಣ ಮಾಡೋಕ್ಕಿಲ್ಲಂತ. ನಮಗೇನು ಏನಾಗ್ಯದಂತಂದರೆ ಇದ್ದಲ್ಲಿಗೆ ಗುರುಗಳು ಸಿಕ್ಕಾರ, ನಮ್ಗೆ ಅಷ್ಟು ಇದು ಅನಿಸವಲ್ದು. ಬೇರೆ ಕಡೆ ಹೋಗಿ ನಾವು ಇದನ್ನ ಕೇಳ್ಬೇಕಾದ್ರೆ ನಮಗೆ ಎಷ್ಟು ತ್ರಾಸ ಆಗ್ತಿತ್ತು, ದೇಹಕ್ಕೆ ಎಷ್ಟು ತ್ರಾಸ ಆಗ್ತಿತ್ತು. ಅದರಿಂದ ಎಲ್ಲ ಇದರೂ ಬೇಕಾಗ್ತದೆ. ವಿತ್ತ ಅಂತಂದರೆ ರೊಕ್ಕ ದಿನ ಚಾರ್ಜ್ ಇಟ್ಕೊಂಡು ಹೋಗ್ಬೇಕಾಗ್ತಿತ್ತು. ಇವಾಗ ನಮ್ಗೆ ಇದ್ದಲ್ಲೇ ಸಿಕ್ಕಾರ, ನಿಮ್ಮ ಪುಣ್ಯ ಇದು. ಏನಪ್ಪ, ಅಸುರರು ಯಾರ ಅಂತ್ಯವನ್ನು ತಿಳಿಯಲಾರರು. ಆ ಪರಮಾತ್ಮನಿಗೆ ನಮಸ್ಕಾರ ಅಂತಂತಾರೆ ಅವರು. ಗುರುಗಳು ಹೇಳ್ಕೊಂತ ಬಂದಾರ, ಸಂಜಯನೇ ಯುದ್ಧ ಸನ್ನದ್ಧರಾದ ಪಾಂಡುಪುತ್ರರು ಹಾಗೂ ನಮ್ಮವರು ಧರ್ಮಕ್ಷೇತ್ರದ ಕುರುಕ್ಷೇತ್ರದಲ್ಲಿ ಏನು ಮಾಡಿದರು ಅಂತಂದು ಧೃತರಾಷ್ಟ್ರನು ಕೇಳಕತ್ತೇನೆ. ಧೃತರಾಷ್ಟ್ರನು ಹೇಳಿದನು. ಸಂಜಯನು ಹೇಳಿದನು. ಈಗ ಸಂಜಯ್ ಹೇಳಕತ್ತೇನು, ಪಾಂಡವರು ರಚಿಸಿದ ಸೈನ್ಯವು ಯುದ್ಧವು ವ್ಯೂಹವನ್ನು ಕಂಡು ರಾಜ ದುರ್ಯೋಧನನು ತನ್ನ ಗುರುವಿನ ದ್ರೋಣನ ಬಳಿ ಸಾರಿ ಮಾತುಗಳನ್ನು ಆಡಿದನು. ಓ ಗುರುವೇ, ಇನ್ನು ನೋಡು, ನಿನ್ನ ಪ್ರಾಜ್ಞ ಶಿಷ್ಯನಾದ ದ್ರುಪದನ ಮಗನು ಸಜ್ಜುಗೊಳಿಸಿರುವ ಪಾಂಡುಪುತ್ರರ ಈ ಪ್ರಬಲ ಸೈನ್ಯವನ್ನು ಗಮನಿಸು.
ಅವರು ಒಂತಲ್ಲಿ ಆಶ್ರಯ ಪಡ್ಕೊಂಡ್ರು ಏನೋ ಪಾಂಡವರು, ಅದರಲ್ಲಿಂದ ಅವರು ಯಾಕಂತ ನಂತರ ಅವರು ಕೈ ಒಡ್ಡಿ ಭಿಕ್ಷೆ ಬೇಡ್ಕೊಂಡು ತಿಂದಾರ ಅವರು. ಇಲ್ಲಿ ಯುದ್ಧದಲ್ಲಿ ಭೀಮ ಅರ್ಜುನರಿಗೆ ಸಮರಾದ ಪ್ರಚಂಡ ಬಿಲ್ಲುಗಳಾದ ಇರುವರು. ಆಯುಧದಾನ ವಿರಾಟ ಮತ್ತು ದ್ರುಪದರು 10,000 ಬಿಲ್ಲುಗಳ ಮೇಲೆ ಇವರು ಪ್ರಜಾಪ್ರಭುತ್ವವನ್ನು ನಡೆಸಬಲ್ಲವರು ಆಗಿದ್ದಾರೆ. ದುಷ್ಟಕೇತು, ಚಿಕಿತಾನ ಮತ್ತು ಬಲಶಾಲಿಯಾದ ಕಾಶಿರಾಜ, ಪುರಾಜಿತ ಮತ್ತು ಕುಂತಿಭೋಜ ಮತ್ತು ಮಾನವರಲ್ಲಿ ಶ್ರೇಷ್ಠವಾದ ಶೈವನ್ ಅಂತಂದು. ಯಾಕಂದ್ರೆ ಅವ್ರು ಎಷ್ಟೋ ಮಂದಿ ಆರವರು ಪಾಂಡವರು ಇರೋದು 5 ಮಂದಿ ಅವರು ಇರೋದು, ಇವ್ರು ಕೌರವರು 100 ಮಂದಿದು. ಇಲ್ಲಿ ಏನು ಹೇಳಕತ್ತಾರಪ್ಪ ಅಂತಂದ್ರೆ ಇಲ್ಲಿ ವ್ಯಾಮೋಹ ಬಿಡ್ಸಕತ್ತೇನ ಅರ್ಜುನ್ಗ. ಶ್ರೀಕೃಷ್ಣ ಪರಮಾತ್ಮ ಏನು ಮಾಡ್ತಾನಂದ್ರೆ ದೇಹದ ಮೇಲೆ ಇದ್ದಂಥ ವ್ಯಾಮೋಹ ಬಿಡ್ಸಕ್ಕೆ ಹೇಳಕತ್ತಾರ ಇಲ್ಲಿ. ಇದನ್ನ ಎಲ್ಲಿ ನಿಂತು ನೋಡ್ತಾನೆ, ರಣರಂಗದಲ್ಲಿ ನಿಂದಿರಿಸ್ಬಿಟ್ಟಾನ ರಥ ಒಯ್ದು. ಎಕ್ಕಡೆ ನೋಡ್ತಾರೆ ಎಲ್ಲರೂ ಸೋದರ ಮಾವ, ಚಿಕ್ಕಪ್ಪ, ದೊಡ್ಡಪ್ಪ ಎಲ್ಲರೂ ಇವರೇ ಕಾಣಕತ್ತಾರ, ಮಕ್ಕಳು ಎಲ್ಲರೂ ಕಾಣಕತ್ತಾರ. ನಾನು ಹೆಂಗೆ ಹೊಡ್ಲಪ್ಪ ಇವ್ರು ಅಂತಂದು ಇಡೀ ತನ್ನ ಗಾಂಡೀವನೇ ಎತ್ತದಾಗಬಲ್ದು. ಆವಾಗ ಶ್ರೀಕೃಷ್ಣ ಬೋಧ ಮಾಡಕತ್ತಾನ, ನೀನು 3 ಲೋಕದ ಗಂಡ ನೆನೆಸ್ಕೊಂಡು ನೀನು ಇವಾಗಿನ ಒಲ್ಲೆ ಅಂತ ಹೋದ್ರೆ ನಿನ್ನ ಜನರು ಏನಂತಾರೆ ನಿನಗೆ? ನೀನು ಯುದ್ಧ ಮಾಡಿ ಒಂದು ಸತ್ರನ ಒಂದು ಸ್ವರ್ಗ ಸೇರ್ತದ್ದಿ, ನೀನು ಯುದ್ಧ ಮಾಡಲಾರ್ದಗಿನ ಓದಿ ಅಂತಂದ್ರೆ ನಿನಗೆ ಇಳಿಸಾಡ್ತಾರ, ಆಳ್ಸಾಡ್ತಾರ. ನಿನ್ಗೆ ಎಲ್ಲಿ ನೋಡಿದ್ರೆ ಇವನು 3 ಲೋಕದ ಗಂಡ ಅಂದು ಒಡೆ ಒಯ್ಯ ನೋಡಂತ ನಿನ್ಗೆ ಶಬ್ದ ಬರ್ತಂದು ಏನೋ ಉರಿವು ತುಂಬಿಸ್ಕೇಸಿ ಅರ್ಜುನನ್ನು ಯುದ್ಧಕ್ಕೆ ಸದಾ ತಯಾರು ಮಾಡಿಬಿಟ್ಟ ಶ್ರೀಕೃಷ್ಣ ಪರಮಾತ್ಮ. ಅವಾಗ ಶರೀರ ನೀನಲ್ಲೋ, ಶರೀರ ನಂದಾದ್ರೂ ಓದ್ತದ, ನಿಂದಾದ್ರೂ ಓದ್ತದ. ಇವಾಗ ಶ್ರೀಕೃಷ್ಣ ಪರಮಾತ್ಮ ಶರೀರ ಇರ್ತದ, ಯಾಕಂದ್ರೆ ಅವತಾರ ಶರೀರ ಧಾರಣೆ ಮಾಡ್ಕೊಂಬಂದ ಮೇಲೆ ಎಲ್ಲಾರ್ದು ಹೋಗೋದೇ ಇದು. ಇಲ್ಲಿ ಗುರುವಿನ ಶರೀರ ಓದ್ತದ, ಶಿಷ್ಯನ ಶರೀರನೂ ಓದ್ತದೋ, ಬಾಣ ಹೂಡಂತಾನ. ಅವಾಗ ಅದು ಓಡಿ ಹೇಳಿ 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 ಇದು ನೀನಲ್ಲ, ಇದು ನೀನು ನಮ್ಗೆ ಹೇಳ್ಕಂತ ಬರಕತ್ತಾರೆ ನೋಡಿ ಗುರುಗಳು. ಪಂಚಭೂತಗಳು ನೀನಲ್ಲ, ಪಂಚಪ್ರಾಣಗಳು ನೀನಲ್ಲ, ಅಂತಃಕರಣ ನೀನಲ್ಲ, ಮನ ಬುದ್ಧಿ ಚಿತ್ತ ಯಾವ ನೀನಲ್ಲ, ನೀನು ಯಾವಂತಂದ ಆ ಪರಮಾತ್ಮ ಸ್ವರೂಪನೇ ನೀನಿದ್ದೆ ಅಂತ ಹೇಳ್ಕತ್ತಾರೆ ಗುರುಗಳು. ಹಂಗಾಗಿದು ನಾವು ಗುರುಗಳ ಸಮ್ಮುಖದಲ್ಲಿ ಕೇಳಬೇಕು. ಮುಂದೆ ಗುರುಗಳು ಬರ್ತಾರೇನು ಇಲ್ಲ, ನಮ್ಮ ಹಿರಿಯರಾದಂಥ ನಮ್ಮ ಬಸವ ತೋಟಿ ಸರ್ ಬಂದು ಇದನ್ನು ಮುಂದುವರಿಸ್ಬೇಕಾಗಿವನಂತೆ. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಸದ್ಗುರು ಶ್ರೋತ್ರಿಯ ಬ್ರಹ್ಮನಿಷ್ಠ ಬಸವಾನಂದರ ಅಡಿದಾವರಿಗಳಿಗೆ ಅನಂತ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಹಾಗೂ ತತ್ಸ್ವರೂಪಿಗಳೇ ಆಗಿದ್ದು ನಮಗೆಲ್ಲ ನಿತ್ಯ ನಿಜಬೋಧೆಯನ್ನು ನೀಡುವಂಥ ನಿಜಗುಣ ಗುರುಗಳಿಗೂ ಅನಂತ ದೀರ್ಘದಂಡ ನಮನಗಳು. ಹಾಗೂ ಇಲ್ಲಿ ಶಾಸ್ತ್ರ ಶ್ರವಣ ಮಾಡಲು ಬಂದ ಎಲ್ಲ ಸೋದರ ಸೋದರರಿಗೆ ಶರಣು. ದಾಸರು ಹೇಳಿದಂತೆ ಇಷ್ಟು ವರ್ಷ ಶಾಸ್ತ್ರ ಕೇಳಿದೆವು. ತಾತ ಹೇಳ್ತಿದ್ದು ನೋಡ್ರಿ, ಏನಂದ್ರೆ ಮಾಲೂಮ್ ಹೈ ಬೋಲ್ತೆ ನೈ ಅಂತಿದ್ರು ಅವ್ರು ತಮ್ಮ ಒಂದು ಆಡು ಭಾಷೆ ಒಳಗೆ. ಎಲ್ಲ ಗೊತ್ತೈತೆ ನನಗೆ, ಅವ್ರು ಹೇಳಕ್ಕೆ ಬರೋದಿಲ್ಲ. ಹಂಗಾಗಿದೆ ನಮ್ದು ಎಲ್ಲರದು. ಇಲ್ಲಿ ಶಾಸ್ತ್ರ ಎಷ್ಟು ದಿವಸ ಕೇಳಿದ್ರೂ ಗುರುಗಳ ಬಾಯಿಂದ ಒಂದು ಸರಳವಾಗಿ ಸುಲಭವಾಗಿ ಇರೋ ವಿಚಾರವನ್ನು, ಅದರ ಅಂತರ್ಗರ್ಭಿತವನ್ನು ತಿಳ್ಕೊಂಡ್ರೆ ಅದೊಂದು ರೀತಿಯೇ ಬೇರೆ, ನೀತಿ ಬೇರೆ ಇರ್ತದೆ. ಯಾಕೆ ನಾವು ಎಷ್ಟೇ ಓದಿರೂ ಏನು ಸಂಬಂಧ ಬೀಳೋದಿಲ್ಲ ರೀ. ಅದು ಯಾವಾಗಾರ ಓದಿರ್ಬೋದು, ಡಿಗ್ರಿಯಾರ ಮಾಡಿರ್ಬೋದು, ಅದಕ್ಕೂ ಇದಕ್ಕೂ ಸಂಬಂಧ ಇರೋದಿಲ್ಲ. ಅಂತಃಕರಣ ಶುದ್ಧ ಮಾಡಿಕೊಂಡು ಸದ್ಗುರುನ ಸೇವಾದಿಗಳನ್ನು ಮಾಡಿ
ಶಾಸ್ತ್ರವನ್ನು ಶ್ರವಣ ಮಾಡಿಕೊಂಡು ಅದನ್ನು ಮನನ ಮಾಡಿ ತಮ್ಮ ಅನುಭವಕ್ಕೆ ತಂದುಕೊಂಡು ಆ ಹೇಳುವ ಒಂದು ವಿಚಾರ ಅನುಭವನ ಬೇರೆ. ಏನು 100 ಓದಿ 100 ಕೇಳಿದರೆ ಏನು ಆಸೆ ಹರಿಯದೆ ರೋಷ ಬಿಡದೆ ಅಂತ ಬರ್ತದಲ್ರಿ. ಲಿಂಗಕ್ಕೆ ಮಜ್ಜನವನು ಯಾರ್ಯಾದರೆ ಏನು ಫಲ, ಮಾತಿನಂತೆ ಮನವಿಲ್ಲದವರ ಜಾತಿ ಡೊಂಬರ ನೆಚ್ಚ ನಮ್ಮ ಕೂಡಲ ಸಂಗಮ ದೇವ ಅಂದಂಗೆ ಬರೀ ಹೇಳಕ್ಕೆ ಬಂದ್ರಲ್ರಿ, ಆ ಹೇಳಿದಂತೆ ನಡೆ ಇರಬೇಕು. ಅದು ಒಳಗೆ ಅಂತಃಕರಣ ಶುದ್ಧಿ ಇದ್ದರೆ ಹೇಳಿದ್ದು ತಿಳಿದಿರ್ತದೆ, ಕೇಳಿರ್ತೀವಿ, ಅದು ಮತ್ತೊಬ್ಬರಿಗೆ ತಿಳ್ಸೋಕ್ಕೂ ಬರ್ತದೆ, ಮತ್ತು ಅವ್ರನ್ನ ತಮ್ಮಂತೆ ಮಾಡ್ಕೊಳಕ್ಕೂ ಬರ್ತದೆ. ಅದೆಲ್ಲ ಆತ್ಮಜ್ಞಾನಿಗಳ ಒಂದು ವಿಚಾರ. ಮುಕ್ತರಾಗಿ ಎಣ್ಣೆಯ ಗುರು ತಂದೆ ತನ್ನಂತೆ ಮಾಡಿದ ಅಂತೇವಲ್ರಿ, ಹಂಗೆ ಅಂಥವ್ರಿದ್ರೆ ಅದೆಲ್ಲ ನಡೀತದೆ. ಆದಾಗ್ಯೂ ಇದು ಗುರು ಸೇವೆ, ಗುರು ಆಜ್ಞೆ ಏನೋ ಅವರಿಗೆ ಸ್ವಲ್ಪ ಹುಷಾರಿಲ್ಲದಕ್ಕೆ ತಮ್ಮ ತಿಳಿದದ್ದು ಏನಾದರೂ ಮಾತಾಡಲಿ. ಮಕ್ಕಳು ಹೆಂಗೆ ಮಾಡಿದ್ರೂ ಚಂದ ಅಂತೇವಲ್ರಿ, ಆಡೋ ಮಕ್ಕಳು ಹಂಗೆ ಆ ರೀತಿಯಾಗಿ ಅವರು ಯಾವುದೋ ಒಂದು ರೂಪದಿಂದ ಸುಮ್ಮನೆ ನೋಡೋ ನಡೆಸಲಿ ಒಂದಿಟ್ಟು ಹೇಳಿ ಅಂಥೇಳಿ ಒಂದು ರೀತಿ ತಿಳಿಸಿದರು. ಅವರ ಆಜ್ಞೆ ಪಾಲಿಸೋದೇ ಒಂದು ಕೆಲಸ, ಶಿಷ್ಯನಾದಂಥ ಒಂದು ಗುರುನಾದಂಥ ಒಂದು. ಅದಕ್ಕೆ ಈಗ ಭಗವದ್ಗೀತೆ ನಡೆದದ್ದು ಶ್ರೀಕೃಷ್ಣ ಪರಮಾತ್ಮ ಅರ್ಜುನನ ವ್ಯಾಮೋಹವನ್ನು ಬಿಡಿಸಲಿಕ್ಕೆ. ಅವನು ಸಂಸಾರಿಕನೇ, ಯಾರೋ ಅರ್ಜುನ, ಅವನಿಗೆ ಎಷ್ಟು ಮಂದಿ 7 ಮಂದಿ ಹೆಂಡ್ರು ಅಂತ ಬರ್ತಾರೆ. ಉಲೂಚಿ, ಸುಭದ್ರೆ, ದ್ರೌಪದಿ, ಇನ್ನೋದಾರು 3-4 ಮಂದಿ ಹೆಸರು ನೆನಪು ಬರ್ದಲೊಮ್ಮಿಗೆ. ಹಿಂಗೆ 7 ಜನ ಅವನಿಗೆ ಹೆಂಡ್ರು. ಆದಾಗ್ಯೂ ಅವ ಅಂಥ ಪಕ್ಕ ಶ್ರೀಕೃಷ್ಣನ ಶಿಷ್ಯ. ಯಾಕಂದ್ರೆ ಅವನ ರೋಮಗಳಲ್ಲಿ ಕೃಷ್ಣ 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 ಅಂತಿದ್ವಂತ. ಅದಕ್ಕೆ ಆ ಗುರುವಿನ ವಚನ ಆಜ್ಞೆ ಏನಿದೆಯೋ ಅದನ್ನು ಪಾಲಿಸೋದೇ ಅವನ ಕೆಲಸ. ಒಂದು ಸಲ ಅದ ಈಗ ಹೇಳೋದು ನೋಡ್ರಿ, ಮೇಲೆ ಕೃಷ್ಣ ಮತ್ತು ಮಹಾಭಾರತ ಯುದ್ಧ ಮುಗಿದ ಮೇಲೆ ಅವ್ರಿಗೆ ಪಟ್ಟಗಟ್ಟಿದ ಮೇಲೆ ನೋಡ್ರಿ ಏನು ಕೇಳ್ತ ಯುದ್ಧ ಮುಗಿದ ಮೇಲೆ ಕೃಷ್ಣ ಅವರ ಯೋಗಕ್ಷೇಮಕ್ಕಾಗಿ ದ್ವಾರಕಾ ನಗರದಿಂದ ಹಸ್ತಿನಾವತಿಗೆ ಬಂದ. ಅಲ್ಲಿ ಬಂದಾಗ ಎಲ್ಲರ ಯೋಗಕ್ಷೇಮಗಳನ್ನು ಕೇಳಿಕೊಂಡ, ಮಾತಾಡಿಸಿದ, ಕೂತ, ಎಲ್ಲರನ್ನೂ ಕೇಳಿದ, ಆರಾಮಂತ ಹಿಂಗೆಲ್ಲ ವಿಚಾರ ಮಾತಾಡಿದಾಗ ಲಾಸ್ಟಿಗೆ ಕುಂತಿದೇವಿನೂ ಕೇಳ್ತಾನು, ಏನಮ್ಮ ಆರಾಮಿದ್ದೀಯಾ, ಏನು ಬೇಕು ಕೇಳು, ನಿನಗೆ ನಾನು ಈ ಬೇಡಿದ್ದು ಕೊಡ್ತೇನೋ, ಹೊರಗೆ ಕೊಡ್ತೇನೋ ಅಂತ ಹೇಳಿ ಕೇಳಿದ. ನನಗೆ ಏನು ಬೇಡಪ್ಪ, ನನಗೆ ಮೇಲಿನ ಮೇಲೆ ಕಷ್ಟನ ಕೊಡು ಅಂತ ಕೇಳಿದ. ಹುಟ್ಟಿದ ಅರಬ್ನಿಂದ ಒಬ್ಬಳ ರಾಜಕುಮಾರಿಯಾಗಿ ಇದ್ರೂ ಆಕೆ ಪಾಂಡುರಾಜನ ಪುತ್ರಿ ಕುಂತಿದೇವಿ. ಪಾಂಡುರಾಜ ಅಲ್ಲ, ಪಾಂಡುರಾಜನ ಪತ್ನಿ. ಆಕೆ ಕುಂತಿದೇವಿ, ಏನಮ್ಮ ನೀನು ಎಲ್ಲರೂ ಏನೋ ಕೇಳ್ತಾರೆ, ಏನೋ ಮಾಡ್ತಾರೋ, ಇಷ್ಟೆಲ್ಲ ಗೆದ್ರಿ, ನಿಮ್ಮ ರಾಜ್ಯ ನಿಮ್ಗೆ ಸಿಕ್ತು, ಸಂತೋಷದಿಂದ ಇರೋದು ಬಿಟ್ಟು ಏನು ಬೇಕಾದ ನೀ ಕೇಳ್ಬೋದು, ಹೋಗಿ ನನಗೆ ಇರೋದು ಇನ್ನೂ ನಿತ್ಯ ನನಗೆ ಕಷ್ಟವನ್ನೇ ಕೊಡು ಅಂತ ಕೇಳ್ತೀಯಲ್ಲ ಅಂತೇಳಿ ಕೇಳಿದಾಗಿಲ್ಲಪ್ಪ, ನೋಡು ಕಷ್ಟ ಎಲ್ಲಿರ್ತದೋ ಅಲ್ಲಿ ನೀನು ಸದಾ ನನ್ನ ಮುಂದೆ ಕಣ್ಣು ಮುಂದೆ ಬಂದು ನಿಂದಿರ್ತೀಯ, ಸದಾ ನಿನ್ನ ಸ್ಮರಣೆ ನನಗೆ ನೆನಪಾಗ್ತದೆ. ಅದನ್ನು ಬಂದು ನಾವು ಎಲ್ಲೋ ಹೋಗಬೇಕು, ತೀರ್ಥಯಾತ್ರೆ ಕ್ಷೇತ್ರ ಯಾತ್ರೆಗೆ ಹೋಗಬೇಕು, ಅಡ್ಡಾಡಬೇಕು, ಎಷ್ಟೋ ಹಣ ಖರ್ಚಾಗ್ತಿರ್ತದೆ, ಹೋಗ್ತಿರ್ತದೆ, ಬರ್ತಿರ್ತದೆ, ಅವು ಆಸೆಗಳಿಗೆ ಈಡೇರ್ತಿರೋದಿಲ್ಲ. ಕಷ್ಟ ಬಂದಾಗ ನಿನ್ನ ನಾಮ ಧ್ಯಾನ ಸ್ಮರಣೆ ಒಂದು ಮಾಡಿದ್ರೆ ನೀ ಕಷ್ಟ ತಂದೆ ಅಂದ್ರೆ ಅದನ್ನು ಪರಿಹಾರ ಮಾಡೋಕೆ ನೀ ಯುದ್ಧ ಬಿಟ್ಟಿಯಲ್ಲ. ಅಲ್ಲಿಂದಲ್ಲಿಗೆ ನಮ್ಮನ್ನು ವನವಾಸದಲ್ಲಿರಲಿ ಎಲ್ಲೇ ಇರಲಿ ಕಾಪಾಡ್ಕೊಂತ ಬಂದಿದೆಯಾ. ಅದಕ್ಕೆ ಯಾವುದು ಖರ್ಚಿಲ್ಲ, ಏನಿಲ್ಲ, ನಿನ್ನ ಸ್ಮರಣೆ ಒಂದು ಕುತ್ಕೊಂಡು ನಾ ಮಾಡೀನಿ ಅಂದ್ರೆ ಏನಾದರೂ ನನಗೆ ಕಷ್ಟ ಬಂದಾಗ ಆವಾಗ ತಕ್ಷಣ ಬಂದು ಅದನ್ನು ಪರಿಹಾರ ಮಾಡ್ತೀಯ ನೀನು, ನನಗೆ ಅದನ್ನು ಕೊಡ್ತೀಯ ನೀನು. ಅದ್ರ ಸಲುವಾಗಿ ನನಗೆ ಮೇಲೆ ಕಷ್ಟ ಕೊಟ್ರೆ ನಿನ್ನ ನೆನಪು ಸದಾ ನನಗೆ ಉಳಿತೈತಿ ಅಂಥೇಳಿ ಕೇಳ್ತಾಳ್ರಿ. ಹಂಗೆ ಅರ್ಜುನನ್ನಾದರೂ ವಾಯುವಿಹಾರಕ್ಕೆ ಅಂತೇಳಿ ಒಂದು ಸಲ ಕರ್ಕೊಂಡು ಹೋಗಿರ್ತಾನಂತ್ರಿ. ಯಾರು? ಕೃಷ್ಣ. ವಾಯುವಿಹಾರಕ್ಕಂತ ಕರ್ಕೊಂಡು ಹೋದಾಗ ಹಾಗೆ ಹೋಗ್ತಾ ಇದೆ ಅದೇ ಗುರುವಚನವೇ ಶ್ರುತಿ, ಗುರುವಚನವೇ ಸ್ಮೃತಿ, ಗುರುವಚನವೇ ಪುರಾಣಾಗಮ, ಗುರುವಚನವೇ ಸಕಲಾರ್ಥ ಸಿದ್ಧಿಗಳಾಗು, ಗುರುವಚನವೇ ಮೋಕ್ಷಗತಿ ಹೇತು. ಹಂಗೆ ಸದ್ಗುರುವಿನ ಮಾತಂದ್ರೆ ಅಲ್ಲಿ ಏನನ್ನೋದು 2-3 ಮಾತಿನಲ್ಲಿ ಹೇಳೇ ಬಿಟ್ಟಿದ್ದಾರೆ. ಅದನ್ನು ನಿತ್ಯ ನಾವು ಶ್ರವಣನೂ ಮಾಡ್ತೇವೆ, ಮನನ ಮಾಡ್ತೇವೆ, ಇನ್ನೂ ನಿಧಿ ಧ್ಯಾಸಕ್ಕೆ ತಂದುಕೊಳ್ಳುವಲ್ಲ. ಹಾಗಾಗಿದೆ. ಅದಕ್ಕೆ ಹೋದಾಗ ಮಾತಾಡ್ಕೊಂತ ಹೋಗ್ತಾ ಮತ್ತು ಅರ್ಜುನ ಅಲ್ಲಿ ಮ್ಯಾಲ ಆಕಾಶ ಕಡೆ ನೋಡು, ಯಾವುದೋ ಒಂದು ಪಾರಿವಾಳ ಹಾರಾಡ್ತದೆ ನೋಡು ಅಂತ.
ಹಾಗ ಅರ್ಜುನ ಕೃಷ್ಣ ಹೇಳಿದಂತೆ ಮುಖ ಮೇಲ್ ಮಾಡಿ ನೋಡಿ, ಹೌದಪ್ಪ ಅದು ಪಾರಿವಾಳ ಇರ್ಬೋದು, ಪಾರಿವಾಳ ಹಾರ್ತಾ ಇದೆ ಅಂದ. ಮತ್ತೆ ಒಂದು 4-5 ಹೆಜ್ಜೆ ಮುಂದೆ ಕೂತಾದ್ರಿ, ಅದು ಪಾರಿವಾಳ ಅಲ್ಲಿ ಕಾಣ್ತದಪ್ಪ, ನನಗೆ ಬೇರೆ ಕಂಡಿತು, ಅದು ಗಿಡಗಂತರೋ ಅಥವಾ ಪಕ್ಷಿನೋ ಬೇರೆ ಯಾವುದೋ ಒಂದು ಪಕ್ಷಿ ಹೆಸರು ಹೇಳಿದೆ. ಮತ್ತೆ ಯಾರು? ಕೃಷ್ಣ. ಹೌದಪ್ಪ ಅದು ಅದೇ ಇದೆ ಅಂದವ ಅರ್ಜುನ. ಹೀಗೆ 3-4 ಪ್ರಶ್ನೆ, ಅದಲ್ಲ ಇದು ನೋಡು ಇದು ನೋಡು ಅಂತ ಅವ್ರು ಹೇಳಿದ್ರೂ ಹೌದಪ್ಪ ನೀ ಹೇಳ್ತಿಲ್ಲ ಅದೇ ನೋಡೋದು ಅಂತ ಹೇಳ್ತಿದ್ದ ಅರ್ಜುನ. ಅಂದರೆ ಗುರು ಮಾತಿನಲ್ಲಿ ಎಷ್ಟು ವಿಶ್ವಾಸ ಇತ್ತು. ಅದಕ್ಕೆ ಅಲ್ಲೋ ನಿನಗೆ ಬುದ್ಧಿರ ಐತಿಲ್ಲೋ, ಸ್ವಂತ ತಿಳುವಳಿಕೆ ಐತಿಲ್ಲೋ ನಿನಗೆ, ನಾ ಏನು ಹೇಳ್ತೇನೆ, ಒಮ್ಮೆ ಪಾರಿವಾಳ ಅಂದ್ರು ಹ್ಞೂ ಅಂತೀಯ, ಒಮ್ಮೆ ಗಿಳಿ ಅಂದ್ರು ಹ್ಞೂ ಅಂತೀಯ, ಒಮ್ಮೆ ಹದ್ದು ಅಂದ್ರು ಹ್ಞೂ ಅಂತೀಯ, ಅಲ್ಲಿ ಏನೈತಿ ಏನು ಅನ್ನೋದು ವಿಚಾರ ಗೊತ್ತು. ಇಲ್ಲಪ್ಪ, ನೀ ಏನು ಹೇಳಿರ್ತೀಯೋ ನಿನ್ನ ಮಾತಿನಲ್ಲಿ ನನಗೆ ಅಷ್ಟು ವಿಶ್ವಾಸ ಭಕ್ತಿ ಇದೆ. ಆ ಒಂದು ಅದನ್ನು ಬಿಟ್ಟು ನೀ ಏನು ಅಂದಿರ್ತೀವೋ ಅದೇ ಇರ್ತದೆ ಅಲ್ಲಿ. ಅಕಸ್ಮಾತ್ ನಾವು ಅಲ್ಲಿ ಬೇರೆ ಐತೆ ಅಂದ್ರೂ ಸಹಿತ ಅದು ನೀ ಏನು ಅಂದಿರ್ತೀವೋ ಅದೇ ಪಕ್ಷಿಯಾಗಿ ಅಲ್ಲಿ ಇರ್ತದೆ ಅದು. ಅದಕ್ಕೆ ಆ ವಿಶ್ವಾಸ ನನಗತ್ತಿದೆ. ಆ ಪಕ್ಷಿ ಯಾವುದೈತಿ ಏನೈತಿ ಅನ್ನೋದು ನನಗೆ ಗೊತ್ತಿಲ್ಲ. ಹಿಂಗೆ ನಾನು ನಿನ್ನ ಮೇಲೆ ಭಕ್ತಿ ಇಟ್ಟು ಅನ್ನುವಂಥ ಒಂದು ಮರ್ಮ ರೀತಿಯಿಂದ ಕೃಷ್ಣನ ಮೇಲೆ ಇಟ್ಟಂಥ ಭಕ್ತಿಯನ್ನು ಅರ್ಜುನ್ ನನ್ನ ಬಾಯಲ್ಲಿ ಕೇಳಿದಾಗ, ಅಂದ್ರೆ ಅವನು ಪರೀಕ್ಷೆಗೋಸ್ಕರವಾಗಿ ಕೇಳಿದ ವಿಚಾರಗಳಿವೆಲ್ಲ. ಅದಕ್ಕೆ ಅಂಥಪ್ಪ ಗುರು ಸಿಗಬೇಕು, ಅಂಥಪ್ಪ ಶಿಷ್ಯ ಸಿಗಬೇಕು. ಅವರು ಮೇಳ ನಡೆದಾಗನ ಆತ್ಮಜ್ಞಾನ ಸರಿಯಾಗಿ ಮೊಸರು ಕಡಿಯಲು ಬೆಣ್ಣೆ ವಶದ ತೋರ್ಪಂತೆ. ಹಸನಾದ ಗುರುವಿನ ಉಪದೇಶವಿರಲು ಹಸನಾದ ಗುರುವಿನ ಉಪದೇಶಿರುವುದು ಮುಕ್ತಿ ವಶವಾಗದಿಹುದೇ ಸರ್ವಜ್ಞ. ಹಂಗೆ ಮೊಸರು ಕಡಿಯಲು ಬೆಣ್ಣೆ ವಶದ ತೋರ್ಪಂತೆ. ಸರಿಯಾಗಿ ಕೆನೆ ಮೊಸರನ್ನು ಹೆಪ್ಪ ಹಾಕಿ ಒಬ್ಬ ಅನುಭವ ಇದ್ದಂಥ ಸ್ತ್ರೀ ಅದನ್ನು ಕಡಿದ್ಲಂದರೆ ಮೊಸರು ಕಡಿಯಲು ಬೆಣ್ಣೆ ವಶೆದು ಅಂದರೆ ಚೆನ್ನಾಗಿ ತೋರ್ಪಂತೆ ಅಂದ್ರೆ ಮ್ಯಾಲೆ ಬರ್ತದಲ್ಲ ಕಡದಾಗ, ವಶೆದು ತೋರ್ಪಂತೆ. ಹಾಗೆ ಹಸನಾದ ಗುರುವಿನ ಉಪದೇಶವಿರಲು ಮುಕ್ತಿ ಏನು ವಶವಾಗದಿಹುದೇ ಅಂತ ಅವನೇ ಪ್ರಶ್ನೆ ಮಾಡಿದ. ಹಂಗೆ ಮುಕ್ತಿ ಏನು ವಶವಾಗದೇ ಇರ್ತದೇನೋ, ಅದು ವಶ ಆಗೇ ತಿರ್ತದೆ. ಇನ್ನೇನು ಅಲ್ಲೇ ಹಾಲು ಸರಿಯಾಗಿ ಕಾಸಬೇಕು, ಹೆಪ್ಪ ಸರಿಯಾಗಿ ಹಾಕಬೇಕು, ಹದವಾಗಿ ಮೇಲಿನ ಕೆನೆ ತೆಗೆದು ಆ ಕಡಿಯುವಳು ಜಾಣೆ ಆಗಿರಬೇಕು. ಅದೇನು ಹಗ್ಗ ಹಿಡಿದು ಹೀಗೆ ಕಡಿತಿರ್ತಾರಂತ ಹೇಳ್ತಾರಲ್ಲ, ಅದೇ ಗುರು ಶಿಷ್ಯರ ಒಂದು ಮಂಥನ, ಚಿಂತನ ಮಂಥನ. ಹಂಗೆ ಆಕೆ ತಾಯಿಯಾದಂಥಕಿ ಕಡಿದು ನವನೀತ ಬೆಣ್ಣೆಯನ್ನು ತೆಗಿತಾಳು. ಅದು ಬೆಣ್ಣೆ ಆದಮೇಲೆ ಅದನ್ನು ಕಾಸಿರ ತುಪ್ಪ ಹಂಗೆ ಆಕೈತೆ. ಹಂಗೆ ಆ ಸದ್ಗುರುನಾಥನ ಒಂದು ವಚನವನ್ನು ಕೇಳಿ ಆ ಶಿಷ್ಯನಾದಂಥ ಸತ್ ಶಿಷ್ಯ ಅಲ್ಲಿ ಬೆಣ್ಣೆ ಆದ ಮೇಲೆ ಕಾಸಿದ ಮೇಲೆ ತುಪ್ಪಾಗಿ ಮತ್ತು ಪುನಃ ರಿಪೀಟ್ ಅವು ಮಜ್ಜಿಗೆ ಮೊಸರು ಹಾಲು ಗಿಲಿ ಏನೂ ಆಗೋದಿಲ್ಲ ನೋಡು. ಅದಾಯ್ತಂದ್ರೆ ಮುಗಿದ ಹೋಯ್ತು. ಹಂಗೆ ಆಗ್ತಾರು ಅಂತ ಹೇಳ್ತಾರೆ. ಆ ವಿಚಾರವನ್ನು ತಿಳಿಸಲಿಕ್ಕೆ ಅರ್ಜುನ ತನ್ನ ದಾಯಾದಿಗಳು ಯಾರು ಧೃತರಾಷ್ಟ್ರ, ಕೌರವ್ರು 101 ಮಂದಿ ಅಂತಂದರು, ಅವ್ರು 101 ಮಂದಿ ಹೆಸರನ್ನು ಬರುತ್ತಾರೆ ಇರಲಿ. ದುಶ್ಯಾಸನ, ದುರ್ಯೋಧನ, ವಿಕರ್ಣ, ಹಿಂಗೆ ಅನೇಕ ಎಲ್ಲ ದೂದೊಳಗದವರು. ಅಂದ್ರೆ ಇವರು ಕೆಟ್ಟವ್ರು ಅನ್ನೋದಕ್ಕೆ ದು ಅಂತೇಳಿ ಹೆಸರಿಟ್ಟಾರಂತ್ರಿ. ಆ ರೀತಿಯಾಗಿ ಅವರೊಂದಷ್ಟು ಮಂದಿ, ಎಷ್ಟೋ ಮಂದಿ ಇರ್ತಾರೋ. ಇಷ್ಟೆಲ್ಲರೂ ಅದಾರು. ಗುರು ಅದಂಥ ದ್ರೋಣಾಚಾರ್ಯ ಇದಾನು, ಅಜ್ಜ ನಮ್ಮನ್ನ ಭೀಷ್ಮಾಚಾರ್ಯ ಇದಾನು. ಹೀಗೆ ನಮ್ಮ ಕಡೆ ಬಂದವರು ಅಪ್ಪಿತಪ್ಪಿ ಏನೋ ಒಂದು ಅವರ ಒಂದು ಮೋಹದಿಂದ ಅವ್ರ ಪಕ್ಷನೂ ಸೇರಿದಾರು. ಅಂಥವ್ರನ್ನ ಕೊಂದು ಅಂಥವ್ರ ಜೋಡಿ ಯುದ್ಧ ಮಾಡಿ ನಾನು ಯಾವ ಪಾಪಕ್ಕೆ ಹೋಗಲಿ, ನಾನು ಅಲ್ಲಿ ಆಗೋದಿಲ್ಲ ಅಂತ ಹೇಳ್ತಾನು. ಆವಾಗ ಶ್ರೀಕೃಷ್ಣ ಹೇಳ್ತಾನು, ನೋಡು ಅದು ನಿನಗೆ ಅರ್ಥ ಆಗೋದಿಲ್ಲ. ಯಾಕಂದ್ರೆ ಅದು ಏನು ನಡಿಬೇಕು ಅದು ನಡೀಲೇಬೇಕು. ಸದ್ಯಕ್ಕೆ ಭೂಭಾರ ಕಲಿಯುಗದಲ್ಲಿ ಪ್ರಾಪ್ತ ಹುಟ್ಟಿದಾನ. ಕಲಿಯುಗ ಬಂದದ ಈಗ. ಆ ಕಲಿಯುಗದೊಳಗೆ ದುಷ್ಟತನ ಹೆಚ್ಚಾಗ್ತಾಯಿದೆ. ಆ ದುಷ್ಟತನವನ್ನು ತೆಗೆದು ಶಿಷ್ಟತನವನ್ನು ಕಾಪಾಡೋ ಸಲುವಾಗಿ ನಾನೇ ಹುಟ್ಟಿ ಬಂದೆ ಭಗವಂತನ ಅವತಾರವಾಗಿ. 8ನೇ ಅವತಾರ ಶ್ರೀಕೃಷ್ಣಂದು. ಹಾಗೆ 8ನೇ ಅವತಾರದಲ್ಲಿ ಬಂದು ಹಿಂಗೆಲ್ಲ ಮಾಡ್ತಾಯಿದ್ದೇನು, ನೀನು ಅದನ್ನೆಲ್ಲ ವಿಚಾರ ಮಾಡಬೇಡ, ನಾನು ಹೇಳಿದ್ದೊಂದೇ ಮಾತು ಕೇಳು. ನೀನೇ ಇದೇ ಏನು, ನೀನು ಗುರುವಿನ ಮೇಲೆ ಭಕ್ತಿ ಇಟ್ಟದ್ದು, ನನ್ನ ಮಾತು ಅದನ್ನೇ ಪಾಲಿಸ್ದಂಗೆ ಏನಾಕೈತಿ, ನೀನು ಯುದ್ಧ ಮಾಡಂದ್ರೆ ಯಾಕೆ ಅಲ್ಲಿ ಅಂತೀಯ ಅಂಥೇಳಿ ಅವನಿಗೆ ಪ್ರಚೋದನೆ ಕೊಡ್ತಾನು. ಇರುವ ಒಂದು ಸರಿಯಾದ ತಿರುಳನ್ನು ಅವರಿಗೆ ಕೊಟ್ಟು, ಎಲ್ಲ ನಾನು ಮಾಡಿದನು, ಮೊದಲೇ ಯುದ್ಧ ಮುಗಿದದ, ನೀನು ಕೈಯಾಗಿ ಧನಸ್ಸು ತೊಗೊಂಡು ಯುದ್ಧ ಪ್ರಾರಂಭ ಮಾಡು, ಹೊಡಿ, ಈಗ ಸಮಯ ಬಂದದ, ಎಲ್ಲರನ್ನು ಹಿಂಗೆ ಮಾಡಂತ ಹೇಳ್ತಾನೆ. ಹಂಗೆ ಯುದ್ಧ ಪ್ರಾರಂಭ ಆಕತಿ. ಅಂಥ ಸಮಯದಲ್ಲಿ ರಣರಂಗದಲ್ಲಿ ಎಲ್ಲರನ್ನು ನೋಡಿ ಮೋಹ ಉತ್ಪತ್ತಿ ಆಕತ್ತೋ ಇಲ್ಲಿ ಇವನಲ್ಲೇ, ಅವ್ರ ಮೇಲೆ ಸಿಟ್ಟಾಗೈತೋ ಇನ್ನು ಮಾತು ಮರುಕಳಿಸ್ತದೋ ಅಂತ ತಿಳ್ಕೊಂಡು ಯುದ್ಧರಂಗದ ಮಧ್ಯದೊಳಗೆ ತಂದು ರಥವನ್ನು ತರಿವಿ
ಯುದ್ಧ ಮಾಡೋಕ್ಕೆ ಹೇಳಿದಾಗ ಎಲ್ಲರನ್ನೂ ಸುತ್ತೂ ಕಡೆಯಿಂದ ನೋಡಿ ಅವನಿಗೆ ಮರುಕು ಹುಟ್ಟುತ್ತದೆ ಅರ್ಜುನಿಗೆ. ಆ ಮರುಕ ಆ ಮೋಹವನ್ನು ಬಿಡಿಸಾಕ ಅವಾಗ ಅಜ್ಞಾನ ಹುಟ್ಟುತ್ತದೆ. ನಾನು ಯುದ್ಧ ಮಾಡೋಕ್ಕವಲ್ಲಿ ಅಂತೇಳಿ ಧನುಷ್ ಚೆಲ್ಲಿ ತೆಳಗೆ ಕೂಡಿರ್ತಾನು. ಇದೆಲ್ಲ ಪ್ರಾರಂಭ ಪೀಠಿಕ ಇದ್ದಂಗೆ ಗುರುಗಳು 3 ದಿನ ಅಂತ ಹೇಳ್ತಾ ಇದ್ದರು. ಅದಕ್ಕೆ ಅದು ಆವಾಗ ಇದೆಲ್ಲವನ್ನು ತಿಳಿಸಿ ಹೇಳಿದಾಗ ಅರ್ಜುನ ಧನುಸ್ಸನ್ನು ತಗೊಂಡು ಏನು ಮಹಾಭಾರತ ಯುದ್ಧ ಮುಗಿತು, ಏನಾಗೋದಾಯಿತು. ಈ ಕಡೆ ತನ್ನವರನ್ನು ಎಷ್ಟೋ ಮಂದಿ ಶೂರರು ಧೀರರು ಸತ್ರು, ಆ ಕಡೆಯವರು ಸತ್ರು. ಆದರೆ ಉಳಿದವರು 5 ಮಂದಿ ಪಾಂಡವರು. ಯಾಕಂದರೆ ಅಭಿಮನ್ಯು ಏನೋ ಶೂರ ಇದ್ದ, ಅವನಂಥ ಶೂರರು ಯಾರಿಲ್ಲ. ಘಟೋದ್ಗಜ ಮಗ ಬರ್ಬರ ಅಂತ ಬರ್ತಾನಂತ್ರಿ. ಅವನ ಒಂದು ರೋಮ್ಗಳಲ್ಲಿ ಅಂಥ ಶಕ್ತಿ ಇತ್ತಂತವ. ಆದ್ರೆ ಅವ್ರನ್ನ ಇವ್ರನ್ನ ಒಂದು ಕ್ಷಣದೊಳಗೆ ಇವ್ರು ಕೌರವ್ರನ್ನೆಲ್ಲ ನಾಶ ಮಾಡಿ ಆಮೇಲೆ ಬಂದು ನಾನು ಕೃಷ್ಣನ ಕೊಲ್ತಾನಂತಿದ್ದಂಥವು. ಅಂದ್ರೆ ಕೃಷ್ಣ ಕಪಟದನು, ಇವು ನಮಗೆ ದ್ರೋಹ ಮಾಡಿದನು. ಹೀಗೆಲ್ಲ ಕಥೆಯೊಳಗೆ ಬರ್ತಿರ್ತಾವಲ್ಲ, ಹಂಗೆ ತಿಳ್ಕೊಂಡು ಹಂಗೆ ಹೇಳ್ತಿರ್ತಾನು. ಅದಕ್ಕೆ ಯಾರಾದ್ರೂ ಯುದ್ಧ ಭೂಮಿಗೆ ಏನಂತೀರಿ ಅದಕ್ಕೆ ಹಾರ ಕೊಡೋದು ಅಂತೇವಲ್ರಿ, ಕುಂಬಳಕಾಯ್ದು ಹೊಡಿತೇವಲ್ರಿ, ಹಾಗೆ ಯಾರನ್ನಾರು ಒಬ್ಬನ ಕೊಡ್ಬೇಕಂದಾಗ ಎಲ್ಲರೂ ಅಲ್ಲೇ ಅಂದರು, ನಾವಲ್ಲಿ ನೀವಲ್ಲಿ ಅಂದ್ರೆ ಸಹಾಯಕ್ಕೆ. ಯಾಕೆ ರಣರಂಗಕ್ಕೆ ಅವನ್ನ ಅಲ್ಲೇ ಕೊಂದು ಬಿಡಬೇಕು ಅಥವಾ ಅವನ್ನ ಹಾರ ಕೊಡಬೇಕು. ಯಾರು ಒಲ್ಲೆ ಅಂತಂದ್ರೆ ಈ ಪ್ರಾಣ ತ್ಯಾಗ ಮಾಡೋದು, ಯುದ್ಧ ನಡೀಲಿ, ಶಾಂತವಾಗಲಿ, ಕೃಷ್ಣಂದು ಒಂದು ಕೈ ಚಳಕವೇ ನಡೀಲಿ, ಧರ್ಮವನ್ನು ಉಳಿಸ್ಲಿ ಅಂತೇಳಿ ತಿಳ್ಕೊಂಡು ಆ ಬರ್ಬರ ಅಥವಾ ಅವನೇ ಒಪ್ಕೊಂಡು ಒಂದು ನಿನ್ನ ಕಡೆ ಆಸೆ ಏನಂತ ಕೇಳಿದಾಗ, ಯುದ್ಧ ಮುಗಿಮಠ ನಾನು ನೋಡಬೇಕು, ನಾನು ಕುತ್ತಿಗೆ ಮಠ ನನಗೆ ಒಳಗಡೆಯಿಂದ ಕಟ್ಟಿ ಈ ಚಂಡ್ ಕಾಣೋ ಅಷ್ಟೇ ಮಾಡಿ ಹಿಂದೆ ಅಲ್ಲಿ ಯಾರೋ ಒಬ್ಬರು ರಥದ ಮೇಲೆ ನನ್ನ ಕೂಡಿಸ್ರಿ ಅಂತ ಹೇಳಿದಂತ್ರಿ ಅವ. ಅವಾಗ ಆಯಿತು ಅಂತ ಹಾಗೆ ಮಾಡಿದಾರೆ. ಯುದ್ಧ ಮುಗಿದ ಮೇಲೆ ಯುದ್ಧ ನಡೆಯುವಾಗ ಅವನ್ನ ಹಾರ ಕೊಟ್ಟು ಯುದ್ಧ ಸ್ಟಾರ್ಟ್ ಮಾಡಿದಾರೆ ಅಂತ ಬರ್ತದೆ. ಅದು ನೋಡುವಂಥ ಆಶೆಕ್ಕಾಗಿ ಅವನ ರುಂಡ ಒಂದಿಟ್ಟ ಯುದ್ಧ ಹೇಗೆ ನಡೀತು, ಇದರಲ್ಲಿ ಯಾರ ಕೈ ಚಳಕ್ಕೆ ಹೆಚ್ಚಿತ್ತು, ಯಾರ್ದು ಏನಿತ್ತು, ಇದೆಲ್ಲ ಬರ್ತಾವಲ್ಲ, ಅದನ್ನು ತಿಳ್ಕೊಳಕ್ಕೆ ಆ ರೀತಿ ಮಾಡ್ತಾರೋ. ನಾವು ನೀವುಗಳು ನಿತ್ಯ ಮತ್ತು ಶಾಸ್ತ್ರ ಕೇಳ್ತಾನೆ ಇದ್ದೀವಿ. ಎಲ್ಲಿಗೆ ಬಂತ ಸಂಗಯ ಅಂದ್ರೆ ಅಲ್ಲಿಗೆ ಬಂತ ಸಂಗಯ ಅಂತಂಗೆ. ಯಾಕಂದ್ರೆ ಕೇಳಿದವರು ಚಿಕ್ಕವರದಿರಿ, ಅದು ಬೇಕಾದಷ್ಟು ತಿಳ್ಕೊಂಡಿದ್ದೀರಿ, ಆ ಗುರು ಸೇವಾದಿಗಳನ್ನು ಮಾಡಿದ್ದೀರಿ, ಮಾಡ್ತಾ ಇದ್ದೀರಿ. ಮುಂದೆ ಒಬ್ಬೊಬ್ಬರ ಜ್ಞಾನಿಗಳಾಗಿ ಗುರುಕುಲ ಕಟ್ಕೊಂಡು ಮತ್ತು ನೀವು ಹೇಳೋರಾಗ್ತೀರಿ. ಇದೇನು ನನ್ನ ಒಂದು ಆಸೆ ಇದು. ಅದಕ್ಕೆ ಆ ರೀತಿಯಾಗಿ ತಿಳ್ಕೊಂಡು ನಾವು ನೀವು ಶಾಸ್ತ್ರ ನಿತ್ಯ ಕೇಳ್ತಾ ಇದ್ದೀವಿ. ಯಾವುದಾದ್ರೂ ಒಂದು ಸುಮ್ಮನೆ ಒಂದು ಎಲ್ಲೋ ಬರುವಂಥ ದೃಷ್ಟಾಂತವನ್ನು ಸುಮ್ಮನೆ ಸಣ್ಣದೊಂದು ವಿಚಾರ ಮಾಡೋಣ ಅಷ್ಟೇ. ಈವರೆಗೆ ಏನೋ ಮಾತಾಡಿದ್ದೀವಿ. ಅದಕ್ಕೆ ಅದನ್ನು ಮತ್ತು ಗುರುಗಳ ವಾಯಿಂದ ಕೇಳೋಣ. ಆ ಅಧ್ಯಾಯ ಆ ಸಂಸ್ಕೃತದೊಳಗೆ ಕೊಟ್ಟ ಅಕ್ಷರಗಳನ್ನು ಬಿಡಿಸಿ ಓದಕ್ಕೆ ಬರೋದಿಲ್ಲ. ಬಿಟ್ಟು 2 ಸಲ ಓದಬೇಕು, ಅದರ ಅರ್ಥ ತಿಳ್ಕೊಬೇಕು, ಅದರ ಟೀಕಾ ತಿಳ್ಕೊಂಡಾಗ ಹೇಳಕ್ಕೆ ಬರ್ತದೆ ರೀ. ಸುಮ್ಮನೆ ಅಲ್ಲೇ ಇಲ್ಲೇ ನೋಡಿ ಕೇಳಿ ಮಹಾಭಾರತ ಕಥೆ ಮುಖಾಂತರ ಇದೇ ಇರ್ಬೋದಲ್ಲ ಅಂತ ತಿಳ್ಕೊಂಡು ಹೇಳಕ್ಕೆ ಬರ್ತದೆ, ಇಲ್ಲ ಅಂತಲ್ಲ. ಆದರೆ ಅದು ಸರಿಯಾದ ಅರ್ಥವನ್ನು ತಿಳ್ಕೊಬೇಕಂತಿದ್ರೆ ಅದಕ್ಕೆ ಸ್ವಲ್ಪ ಭಾಳ ಶ್ರವಣ ಮನನ ಮಾಡಬೇಕಾಗ್ತಿರ್ತದೆ. ಅದ್ರ ಸಲುವಾಗಿ ನಾವು ನೀವುಗಳು ನಿತ್ಯ ಸ್ನಾನ ಮಾಡ್ತೇವೆ. ಯಾವ ಸ್ನಾನ ಮಾಡಬೇಕು? ಜ್ಞಾನ ಸ್ನಾನವನ್ನೇ ಮಾಡಬೇಕು. ಅದಕ್ಕೆ ಹೇಳ್ತಾರಲ್ಲ, ಇದನ್ನೆಲ್ಲ ಹೇಳ್ಕೊತ ಬಂದೇವ್ರಿ. ಭಸ್ಮ ಸ್ನಾನಂ ಬಹಿರ್ಶುದ್ಧಿ, ಜಲ ಸ್ನಾನಂ ಮೈ ಶುದ್ಧಿ, ಜ್ಞಾನ ಸ್ನಾನಂ ಮೋಕ್ಷ ಪ್ರಾಪ್ತಿ. ಇವೆಲ್ಲ ತಾತುಗಳು ಆಗಾಗ ಶಾಸ್ತ್ರ ನಡೆದಾಗ ನಡು ಪ್ರಸಂಗ ಬಿದ್ದರೆ ಇಂಥ ಮಾತುಗಳು ಹೇಳ್ತಿದ್ರು. ಇದ್ರ ಕಥೆಯೊಳಗೆ ಏನು ಬಂದಿರ್ತದನೋ, ಆ ಪದ್ಯದೊಳಗೆ ಏನು ಬಂದಿರ್ತದೋ ಅದನ್ನೇ ಬಿಡಿಸ್ತಿದ್ರು ಅವರು. ಅದಕ್ಕೆ ಈಗ ಜಲ ಸ್ನಾನ ಮಾಡಿದರೆ ಬರೀ ಮೈಯನ್ನು ಹೊಲಸೋಕತಿ, ಒಳಗಿಂದ ಹೋಗ್ಬೇಕಲ್ರಿ ಕಲ್ಮಶ. ಯಾಕಂದರೆ ಈ ಅರಿಷಡ್ ವರ್ಗಗಳು, ಕಾಮಕ್ರೋಧಾದಿಗಳು, ಆಮೇಲೆ ವಿಷಯಾದಿಗಳು, ಇವೆಲ್ಲ ಏನು ಅಷ್ಟಮದಗಳು ಮೈತುಂಬ ನಮ್ಮಲ್ಲಿ ಒಳಗೆ ಅದಾವಲ್ಲ, ಅವೆಲ್ಲ ಹೊರಗೆ ತಗೋಬೇಕಂತಂತಂದ್ರೆ ಈ ಮ್ಯಾಲೆ ಬೇರೆ ದಿನಕ್ಕೆ 3 ಸಲ ಸ್ನಾನ ಮಾಡಿ, ನೀರ ಕಂಡಲ್ಲಿ ಮುಳುಗುವರಯ್ಯ, ಮರವ ಕಂಡಲ್ಲಿ ಸುತ್ತುವರಯ್ಯ, ಬತ್ತುವ ಜಲವ ಒಣಗುವ ಮರವ, ನೆಚ್ಚಿದವರು ನಿಮ್ಮನ್ನು ಎತ್ತಬಲ್ಲರು ಕೊಡೋದು ಸಂಗಮೇವ. ಬರೀ ಸ್ನಾನ ಮಾಡಿದವರು ನಿನ್ನ ನೆಚ್ಚಿದವರು ನಿನ್ನ ಅಂತರಂಗವನ್ನು ತಿಳಿದಿಲ್ಲಪ್ಪ ದೇವರೇ ಪರಮಾತ್ಮ ಅಂತೇಳಿ ಬಸವಣ್ಣವ್ರಿಗೂ ಸಂಗಮ ಕೂಡ ದೇವನಲ್ಲಿ ಬೇಡಿಕೊಂಡಂತೆ. ಅದಕ್ಕೆ ನಾವು ನೀವುಗಳು ಇಂತಿಂಥ ಸ್ನಾನ ಮಾಡೋದು ಬೇಡ.
ಅದಕ್ಕೆ ನಾವು ಏನು ಮಾಡಬೇಕು, ಈಗ ಜ್ಞಾನ ಸ್ನಾನ ಮೋಕ್ಷ ಪ್ರಾಪ್ತಿ. ಈಗ ನಿತ್ಯ ನಾವು ನೀವುಗಳು ನಮ್ಮ ಸಂಸಾರಗಳನ್ನು ನಡೆಸಿಕೊಂಡು ಒಂದು ಅರ್ಧ ತಾಸಾಗಲಿ 3/4 ಗಂಟೆಯಲ್ಲಿ 1 ತಾಸು ಇದೇ ಚಿಂತನೆ ಮಂಥನ ಮಾಡೋರು ಹಗಲು ಹೊತ್ತೂ ಮಾಡ್ತಾರೆ. ಸುಗಪ್ಪ ಆಗಲಿ ಪೂಜಾರಾಗಲಿ ಅವ್ರು ಅದರೊಳಗೇ ಅದಾರ, ಅದರೊಳಗೆ ಮುಳುಗಿದಾರೆ ಅವರು. ಯಾಕಂದ್ರೆ ನಿಜವಾಗ್ಲೂ ಶಾಸ್ತ್ರವನ್ನೇ ತಿರುವಿ ಹಾಕ್ತಾರೆ ನೋಡ್ರಿ. ಅವ್ರು ಯಾವುದೇ ಒಂದು ವಿಚಾರ ಇಲ್ಲದೆ ಒಂದು ಶಬ್ದ ಬಂತಂದ್ರೆ ಅದಕ್ಕೆ ಒಂದೊಂದು ಪದ್ಯನ ತೊಗೊಂಡ್ಬಿಡ್ತಾರೆ ಅವರು. ಅಷ್ಟು ನೆನಪು ಉಳಿಬೇಕಾದ್ರೆ ಅದು ಸಾಮಾನ್ಯ ಮಾತಲ್ಲ. ನಿತ್ಯ ಅದು ಮನನಿದ್ದಾಗ ಬರ್ತಿರ್ತದೆ, ಹಾಗೆ ಬರ್ತಿರ್ತಲ್ಲ. ಅದ್ರ ಸಲುವಾಗಿ ಇಂಥ ಭಸ್ಮಸ್ಥಾನದಿಂದ ಹೊರಗಡೆ ನೋಡೋಕೆ ಚಂದಕ್ಕೆ ಸೂಳೆ ಶೃಂಗಾರ ಅಂತೀವಲ್ಲ. ಪಾಪ ದಿನಕ್ಕೆ 10 ಮಂದಿ ಬಂದ್ರೂ ತಾಸಿಗೆ ಬಟ್ಟೆ ಬದಲಾಯಿಸ್ಕೊಂಡು ಹೂ ಮುಡ್ಕೊಂಡು ಮತ್ತು ಜನರು ಬರಲಿ ಅಂತೇಳಿ ತಿಳ್ಕೊಂಡು ಆಕರ್ಷಣೆಗಾಗಿ ಕೂತಿರ್ತಾಳೆ ಆಕಿ. ಅದಕ್ಕೆ ಹಂಗೆ ಭಸ್ಮ ಸ್ನಾನ ಬಹಿರ್ಸಿದ್ದೀವಿ. ಈ ಹೊರಗಿನ ಚಂದಕ್ಕೆ ಮಾಡೋದಲ್ದಿದೆಯಲ್ಲ. ಮೈ ಮೇಲೆ ಹರಿಯುವ ನೀರೊಳಗೆ ಮುಳುಗಿ, ಏನಪ್ಪ ಅದು ನೆನಪು ಒಮ್ಮೆ, ಹರಿಯುವ ನೀರೊಳಗೆ ಮುಳುಗಿ ಹಿರಿದು ಕರ್ಮ ಮಾಡಿ ಹರಿಯುವ ನೀರೊಳಗೆ ಮುಳುಗಿ. ನೀ ಮುನ್ನ ಮಾಡಿದ ಕರ್ಮ ಹರಿಯಲು ಕರಗಲು ಅದೇನು ಎರೆ ಹೆಂಟೆಯೇ ಸರ್ವಜ್ಞ ಅಂತ ಹೇಳ್ತಾನೆ ರೀ. ನೋಡು, ಮೊದಲು ಬೇಕಾದಷ್ಟು ಕರ್ಮಾದಿಗಳನ್ನು ಮಾಡಿದೆಯಾ, ಹಿರಿದು ಕರ್ಮ ಮಾಡಿ ಹರಿಯುವ ನೀರೊಳಗೆ ಮುಳುಗಿ. ದಿನ ಮಾಡಿ, ನಿನಗೆ ಯಾರು ಬೇಡ ಅಂತಾರೋ. 10 ಸಲ ಮಾಡು, 3 ಸಲ ಮಾಡು, 4 ಸಲ ಮಾಡು. ಇದನ್ನು ಉದಾಹರಣೆ ಕೊಡ್ತಿದ್ದ. ಅಲ್ಪ ಹೇಳ್ತಾರೆ ಸ್ನಾನದ ಬಗ್ಗೆ ಮಾಡಬೇಕು, 1 ಸಲ ಇರಬೇಕು. ಆದರೆ ಎಲ್ಲೋ ಒಂದು ಉಸುಕಿನ ಪ್ರದೇಶದಲ್ಲಿ ಇರ್ತೀರಿ, ಅಲ್ಲಿ ನೀರು ಕುಡಿಯೋಕೆ ನೀರು ಸಿಗ್ತಿರೋದಿಲ್ಲ. ಎಲ್ಲೋ ಓಯಾಸಿಸ್ ಅಂತ ಒಂದೊಂದು ಡೋಣಿ ತೆಗೆದಿರ್ತಾರೋ. ಇಲ್ದ್ರೆ ಒಂಟೆ ಹಿಂಡನ್ನೇ ಸೈನಿಕರು ಪ್ರಯಾಣ ಮಾಡುವಾಗ ಅದರ ಡುಬ್ಬಗಳಲ್ಲಿ 4 ಕೊಡ ನೀರು ಇರ್ತಿದ್ವು ಅಂತಾರೆ. ಅವು ಕುಡಿಯೋದು ಸಂಗ್ರಹ ಮಾಡಿ ಇಟ್ಕೋತಾವಂತ್ರಿ ಅವು. ಎಲ್ಲಿ ನೀರಾಟಿಕೆ ಆಗ್ತದೋ ನೀರು ಸಿಗಿದ್ರೆ ಒಂದು ಒಂಟೆಯನ್ನು ಹೊಡೆದು ಅದರ ಡುಬ್ಬ ತೆಗೆದು ಅದರೊಳಗೆ ನೀರು ಕುಡಿತಿದ್ರಂತ್ರಿ ಅವರು. ಹಂಗಿದ್ದಲ್ಲಿ ನಿಂದು 3 ಎಳೆ ಸ್ನಾನ, 1 ಎಳೆ ಸ್ನಾನ, 2 ಸಲ ಕುಂಡಿ ತೊಳ್ಕೊಳಕ್ಕೆ ನೀರು ಸಿಗುಲ್ತಮ್ಮ, ಅಲ್ಲಿ 3 ಸಲ ಸ್ನಾನ ಮಾಡಿ ಏನು ಮಾಡ್ತೀನಿ ಅಂತಿದ್ರು ಅವರು. ಇಂಥ ಮಾತುಗಳನ್ನು ಹೇಳ್ತಿದ್ರು ಅವರು ಗಟ್ಟಿಯಾಗಿ. ಅದಕ್ಕೆ ಹಿರಿದು ಕರ್ಮ ಮಾಡಿ ಹರಿಯುವ ನೀರೊಳಗೆ ಮುಳುಗಿ. ನೀನು ಸುಮ್ಮನೆ ಹೀಗೆಲ್ಲ ಮಾಡಿದ್ರೆ ನೀ ಮುನ್ನ ಮಾಡಿದ ಕರ್ಮ ಅದೇನು ಕರಿಗೆ ಹೋಗೋಕೆ ನೇಗ್ಲ ಹೊಡೆದಿರ್ತಾರೋ, ನಟ್ಟು ಕಡ್ದಿರ್ತಾರೋ, ದೊಡ್ಡ ಹೆಂಟೆ ಬಿದ್ದಿರ್ತಾವೆ. ಒಂದು ಸ್ವಲ್ಪ ಮಳೆ ಬಿದ್ದರೆ ಸಾಕ ಅದು ಎಲ್ಲವೂ ಹೆಂಟೆ ಕರಿಗೆ ಹೋಗಿಬಿಡ್ತದೆ. ಹಾಗೇನು ಕರಗಾಕೇನು ಅದೇನು ಎರೆ ಹೆಂಟೇನೋ, ಜನ್ಮಾಂತರದಿಂದ ಬಂದಿರ್ತದೆ ಅದು ಕರ್ಮ. ಆಯಾ ಜನ್ಮಕ್ಕೆ ಅಷ್ಟು ಭಗವಂತ ಕೊಟ್ಟ ಕಳಿಸಿರ್ತಾನೆ. ಇದನ್ನು ತೀರಿಸ್ಕೊಂಡು ಬಾಣಿ ಮತ್ತೆ ಬಾಣಿ ಅಂತೇಳಿ ಹಂಗೆ ಇರ್ತೈತೆ ಅದು. ಅದ್ರ ಸಲುವಾಗಿ ಹಿಂಗೆ ಸ್ನಾನ ಮಾಡೋದು ಇದ್ದಾಗ ಒಬ್ಬ ಬ್ರಾಹ್ಮಣ ಪವಿತ್ರ ಸ್ನಾನ ಮಾಡ್ಬೇಕು. ನಾನು ಪವಿತ್ರವಾದ ಜಾಗದಲ್ಲಿ ಗಂಗಾ ಜಲದಲ್ಲಿಯೋ ಎಲ್ಲೆಲ್ಲೋ ಒಟ್ಟು ಎಲ್ಲೋ ಸ್ನಾನ ಮಾಡಿ ಬರಬೇಕು ಅಂದ್ರೆ ಪುಣ್ಯ ಬರ್ತದೆ ಅಂತೇಳಿ ತಿಳಿದು ಹೋಗ್ಬೇಕಂತೇಳಿ ಹೊರಟಾಗ ಅವನು ಕಾಶಿ ಯಾತ್ರೆಗೆ ಹೋಗಿದ್ದ. ಪದ್ಧತಿಯಂತೆ ಬ್ರಾಹ್ಮಿ ಮುಹೂರ್ತದಲ್ಲಿ ಅದು ಗಂಗಾ ನದಿಯ ಸ್ನಾನ ಘಟ್ಟವೊಂದಕ್ಕೆ ಹೋದ. ಗಂಗಾ ನದಿ ಸ್ನಾನ ಮಾಡೋ ಘಟ್ಟಗಳು ಕಾಶಿಗೆ ಹೋದವರಿಗೆ ಗೊತ್ತದು ಇರಲಿ. ಸ್ನಾನ ಘಟ್ಟವೊಂದಕ್ಕೆ ಹೋದ. ಬಟ್ಟೆ ಬದಲಾಯಿಸಿಕೊಂಡು ನೀರಿಗಿಳಿದು ಸಂಕಲ್ಪ ಹೇಳಿಕೊಂಡು 1 ಮುಳುಗು ಹಾಕಿದನು. ಬಟ್ಟೆ ಕಳೆದ ಎಲ್ಲ ಮಾಡಿದ. ಅದು ಸ್ನಾನ ಮಾಡುವಾಗ ಮಂತ್ರ ಹೇಳಿ ಸೂರ್ಯನಿಗೆ ಅರ್ಘ್ಯವನ್ನು ಬಿಟ್ಟು ಸ್ನಾನಗಿನ ಮಾಡ್ತಿರ್ತಾರಲ್ಲ, ಹಂಗೆ ಹೇಳ್ಕೊತ ನೀರೊಳಗೆ 1 ಸಲ ಮುಳುಗಿದ. ಮುಳುಗಿ ನೀರಿನಲ್ಲಿದ್ದಾಗ ಆ ಕಡೆ ಈ ಕಡೆ ಕೈಯಾಡಿಸಲು ಕೈಗೆ ಒಂದು ಸಣ್ಣ ಪದಾರ್ಥ ದೊರೆಯಿತು. ಕೆಳಗೆ ಮುಳುಗಿದ, ಅತ್ತ ಹಿಂಗೆ ಕೈಯಾಡಿಸ್ತಾ ಇದ್ದ ತೆಳಗೆ ಆ ನೀರೊಳಗೆ, ನದಿ ಒಳಗೆ ಮುಳುಗಿದಾಗ. ಆವಾಗ ಮೊದಲೇ ಮನುಷ್ಯ ಆಸೆ, ಅವನಿಗೆ ಆಸೆ ಹೆಚ್ಚು. ಅದಕ್ಕೆ ಆಶಾಮಾನವನಾದ ಮನುಷ್ಯ ಹೀಗೆ ಯೋಚಿಸಿದ, ನದಿಯೊಳಗೆ ಏನಿರ್ಬೋದು, ಯಾರ ಸ್ನಾನ ಮಾಡೋಕ್ಕೆ ಹೋದಾಗ ಯಾರ್ದಾರ ಬಂಗಾರ ಸರ ಆಗಲಿ, ಮತ್ತೇನಾರಾಗಲಿ, ಕಡಗಾಗಲಿ, ಯಾವುದೇ ಒಂದು ವಸ್ತು ತೆಳಗೆ ಬಿದ್ದತ್ತೇನು, ಸರ ಸಿಕ್ತು ನನಗೆ ಅಂತೇಳಿ ಅದನ್ನು ಗಟ್ಟಿಯಾಗಿ ಹಿಡ್ಕೊಂಡು ಮ್ಯಾಲೆ ಎದ್ದ. ಹೀಗೆ ಯೋಚಿಸಿದ. ನದಿ ಮೇಲ್ಗಡೆ ಯಾರೋ ಯಾತ್ರಿಕರು ಸ್ನಾನ ಮಾಡುವಾಗ ಬಂಗಾರದ ಆಭರಣ ನೀರಿಗೆ ಬಿದ್ದು ಈ ಕಡೆ ತೇಲಿ ಬರುತ್ತಿದೆ. ಯಾರೂ ಸ್ನಾನ ಮಾಡತ್ತಿದ್ರೇನೋ, ಈ ಕಡೆ ತೇಲಿ ಬರತ್ತಿತ್ತು, ನನ್ನ ಕೈಗೆ ಸಿಕ್ಕಿತ್ತಲ್ಲ ಅಂತೇಳಿ ತಿಳಿದು ಭಾಳ ಖುಷಿಯಾಗಿ ಹಗರ ಮ್ಯಾಲೆದು ಕೈಗೆ ಎತ್ತಿ ಅದನ್ನ ಮ್ಯಾಲೆ ಎತ್ತಿ ನೋಡ್ತಾನು. ಅಲ್ಲಿ ಗಂಗಾ ಯಾತ್ರೆ ಫಲದಿಂದ ನನಗೆ ಅದು ದೊರೆತಿರಬೇಕು ನೋಡಿ. ಗಂಗಾ ಯಾತ್ರೆಗೇನು ಬಂದೇನು, ಗಂಗಾ ಸ್ನಾನನೂ ಮಾಡತ್ತನು, ಈ ಪುಣ್ಯದಿಂದ ನನಗೆ ಅಂಥದ್ದು ಏನೋ ಬಂಗಾರದ ವಸ್ತು ಸಿಕ್ತು ಅಂತೇಳಿ ತಿಳಿದ ಅದನ್ನ ಮ್ಯಾಲೆ ಎತ್ತಿ ನೋಡ್ತಾನು. ಹೊರಗೆ ನೀರಿನಿಂದ ಕೆಳಗೆ ಮುಖ ಎತ್ಕೊಂಡು ಯೋಚಿಸಿ ನೀರಿನಿಂದ ಮೇಲಕ್ಕೆ ಎದ್ದು ನೋಡ್ತಾನೆ. ಅದೊಂದು ಎಲುಬಿನ ತುಂಡು.
ನೋಡು ಬಸಕಣ್ಣು ಎಲುಬಿನಗಳು ಮೇ ಇಪ್ಪಂದ ತೆರೆದೆ ಅಂದಂಗೆ ಹಿಂಗೆ ಅಲ್ಲದ ವಸ್ತುಗಳಿಗೆ ಆಸೆ ಮಾಡೋದೇ ಜಾಸ್ತಿ ಆಗಿದೆ. ಹಾಗೆ ತುಂಡು ಥೂ ಎಲುಬಿನ ಸ್ಪರ್ಶವಾಯಿತು, ನಾ ಮತ್ತು ಮೈಲಿಗೆ ಆದ್ನಲ್ಲಪ್ಪ, ನಾ ಎಲುಬು ಮುಟ್ಟಿನೆಲ್ಲ ಅಂತೇಳಿ ತಿಳ್ಕೊಂಡು ಏನು ಮಾಡಿದವ, ಮೈಲಿಗೆ ಬಂತು ಎಂದುಕೊಂಡು ಮೈಲಿ ಕಳೆದುಕೊಳ್ಳಲು ಮತ್ತೆ ಗಂಗೆಯಲ್ಲಿ ಮತ್ತು ಇನ್ನೊಂದು ಸಲ ಸ್ನಾನ ಮಾಡಬೇಕಂತ ಮಾಡಕ್ಕೆ ಗಂಗೆಯಲ್ಲಿ ಅಪವಿತ್ರ ಪವಿತ್ರೋವ ಸರ್ವಸ್ವಸ್ತ್ರಾಂಗ ಎಂದು ಹೇಳುತ್ತಾ, ಅಂದ್ರೆ ಅದು ಮಂತ್ರ, ಅದನ್ನು ಹೇಳುತ್ತಾ ಮುಳುಗು ಹಾಕಿದ. ಮತ್ತೆ ಮೇಲೆ ಎದ್ದು ನೋಡುತ್ತಾನೆ, ಅದೇ ಎಲುಬು ಕೈಯಲ್ಲಿ, ಮತ್ತು ಅದನ್ನು ಬಿಟ್ಟೇನೇ ಇಲ್ಲವ, ಗಟ್ಟಿಯಾಗಿ ಹಿಡ್ಕೊಂಡೇ ಬಿಟ್ಟಿದ್ದಾನೆ ಅದನ್ನು. ಹೀಗಾಗಿ ಕೈಯಲ್ಲಿ ಇದು ಮತ್ತೆ ಮಂತ್ರ ಹೇಳಿದರೂ ಹೋಗಲಿಲ್ಲವಲ್ಲ. ಮತ್ತೆ ಹೇಳುತ್ತಾ ಮುಳುಗಿ ಮೇಲೆದ್ರೆ ಅದೇ ಮೂಳೆ ಕೈಯಲ್ಲಿ ಬಂತು. ಅಪವಿತ್ರ ವಸ್ತುವನ್ನು ಕೈಯಲ್ಲಿ ಹಿಡಿದುಕೊಂಡು ಎಷ್ಟು ಬಾರಿ ಗಂಗೆಯಲ್ಲಿ ಮುಳುಗಿದರೂ ಮೈಲಿಗೆ ಓದೀತೆ. ನೋಡ್ರಿ, ಶಿವ ಎಂದಲ್ಲಿ ಏನೈತಿ, ಶಿವ ಧ್ಯಾನವು ಮಾಡಿದಲ್ಲಿ ಏನೈತಿ, ಮತ್ತು ಅದು ಹೇಸಿ ಪಾಪವನ್ನು ತನ್ನ ಮನದಲ್ಲಿಟ್ಟುಕೊಂಡು ಕಾಸಿಗೆ ಹೋದಲ್ಲಿ ಏನೈತಿ. ಹಂಗೆ ಮನಸ್ಸು ಸ್ವಚ್ಛ ಇಟ್ಕೊಂಡು ಎಲ್ಲಿ ಹೋದ್ರೂ ಎಲ್ಲ ಪವಿತ್ರನೇ ಇರ್ತದೆ. ನಾವು ಮನದಲ್ಲಿ ಏನೋ ತುಂಬಿಕೊಂಡು ನಾವು ಎಲ್ಲೆಲ್ಲಿ ಹೋಗಿ ಪವಿತ್ರರಾಗಿ ಬರ್ಬೇಕಂತ ಹೋದ್ರೆ ಅದು ಆಗದ ಕೆಲಸ, ಆಗುಣೋದಿಲ್ಲ. ಅದು ಇನ್ನಷ್ಟು ನಾವು ಕಟ್ಕೊಂಡೇ ಬರಬೇಕಾಗುತ್ತೆ ಪಾಪವನ್ನು. ಆ ರೀತಿಯಾಗಿ ಮುಳುಗಿದಾಗ ಮೈಲಿಗೆ ಹೋದೀತೆ. ಎಷ್ಟು ಬಾರಿ ಗಂಗೆಯಲ್ಲಿ ಮುಳುಗಿದರು, ಕೈಯಲ್ಲಿರುವುದನ್ನು ಬಿಸಾಡಿ ಒಂದು ಬಾರಿ ಮುಳುಗಿದರೆ ಸಾಕಲ್ಲವೇ, ಅದನ್ನು ಕೈಯಾಗಿ ನಿಂಗೆ ಬಿಸಾಕಿದ, ಮುಳುಗಿದರೆ ಸಾಕಾಗಲಿಲ್ಲವೇ ಅಂತಂದು, ಅದರಂತೆ ಕಾಮಾದಿ ದುರ್ಗುಣಗಳನ್ನು ನಮ್ಮೊಳಗೆ ಇಟ್ಟುಕೊಂಡು ಇಲ್ಲಿಗೆ ಬಂದರು ಅವ್ರು. ಮತ್ತೆ ಕಾಮ, ಕ್ರೋಧ, ಮದ, ಮತ್ಸರ, ಮೋಹ ಇವೆಲ್ಲ ಅದಲ್ಲ 6 ಅರಿಷಡ್ ವರ್ಗಗಳು. ಇವನ್ನೆಲ್ಲವನ್ನು ನಮ್ಮಲ್ಲಿ ತುಂಬಿಟ್ಟುಕೊಂಡು ನಾವು ಎಷ್ಟು ಸಾರಿ ಸ್ನಾನ, ಪೂಜಾ, ಕ್ಷೇತ್ರಯಾತ್ರೆ ಇತ್ಯಾದಿಗಳನ್ನು ಮಾಡಿದರೂ ವ್ಯರ್ಥವಲ್ಲವೇ? ಎಲ್ಲವೂ ವ್ಯರ್ಥ ಆಗಿ ಹೋಗ್ತದೆ. ಮೊದಲು ಅವನು ಕಳ್ಕೋಬೇಕು, ಒಳಗಿನ ಅವುಗಳನ್ನು ಕಳ್ಕೋಬೇಕು, ಸದ್ಗುಣಗಳನ್ನು ಸಂಗ್ರಹ ಮಾಡ್ಕೋಬೇಕಾಗಿದೆ. ಅವುಗಳನ್ನು ಮನಸಾ ತ್ಯಜಿಸಿ, ಅಂದರೆ ಆ ದುರ್ಗುಣಗಳನ್ನು ನಾವು ಒಮ್ಮೆ ಬ್ಯಾಡಪ್ಪ ಅಂತೇಳಿ ಬಿಟ್ಟು ಅಂದ್ರೆ ಮುಗಿದೇ ಹೋಯ್ತು, ಅದನ್ನು ಬಿಟ್ಟೇ ಬಿಡಬೇಕು. ಅದನ್ನು ಬೀದಿಗೆ ಗಸದಂತೆ ಬಿಟ್ಟ ಮಲ ಮತ್ತೊಮ್ಮೆ ಹೊಳ್ಳಿ ನೋಡ್ತೀವಿ ಅಂತ ಗುರುಗಳು ಹೇಳ್ತಿರ್ತಾರಲ್ಲ, ಆ ರೀತಿಯಾಗಿ ಅದೊಮ್ಮೆ ಅಲ್ಲ ಅಂದಮೇಲೆ ಅದನ್ನು ಬಿಟ್ಟುಬಿಡಬೇಕು. ಆ ರೀತಿಯಾಗಿ ತಿಳ್ಕೊಂಡು ಅದನ್ನು ತ್ಯಜಿಸಿ ಒಂದು ಸಾರಿ ಶಿವೋಹಂ ಒಂದು ಸಲ ಶಿವೋಹಂ ಅಂದರೆ ಪರಮಾತ್ಮ ನೀನೇ, ಶಿವನೇ ನೀನೇ ಅಂತ ಹೇಳಿ ನಾನೇ ಶಿವನಿದ್ದೇನೆ ಎಂಬ ಭಾವನೆ ಬಂದರೆ ಜನ್ಮ ಸಾರ್ಥಕವಾಗುವುದು. ಆವಾಗ ನಮ್ಮ ಜನ್ಮ ಪವಿತ್ರ ಆಗ್ತದೆ. ಜನ್ಮ ಸಾರ್ಥಕವಾಗುವುದಲ್ಲವೇ? ಇದನ್ನೇ ಶರಣರು ಹೇಳಿದರು. ಅದಕ್ಕೆ ಕಾಯ ವಾಚ ಮನಸ ತ್ರಿಕರಣ ಪೂರ್ವಕವಾಗಿ ಯಾವುದೇ ಮಾಡಿದ್ರೂ ಆ ರೀತಿಯಾಗಿ ಕೆಲಸಗಳನ್ನು ಮಾಡಬೇಕು. ಬರೀ ಬಾಯಿ ಮಾತಿನಿಂದನೇ ಹೇಳಿದ್ರೂ ಅಲ್ಲ, ಕೈಯಿಂದ ಸೇವಾ ಮಾಡಿದ್ರೂ ಅಲ್ಲ, ಒಳಗೆ ಅಂತಃಕರಣ ಶುದ್ಧಿಯಿಂದ ಇವು ಮೂರನ್ನು ಒಂದಾಗಿಟ್ಟುಕೊಂಡು ಆ ಭಾವ ಇಟ್ಕೊಂಡು ನಾವು ಮಾಡಿ ತ್ರಿಕರಣಪೂರ್ವಕವಾಗಿ, ಅದಕ್ಕೆ ದೂರವಿಲ್ಲವೋ ಮುಕ್ತಿ, ದೂರವಿಲ್ಲವೋ ಪಾರಮಾರ್ಥ ತತ್ವ ಸುಖ ಸೂರ್ಯಗೊಂಬ ಯತಿಗೆ ಅದೇನು ದೂರವಿಲ್ಲವೋ. ಅದನ್ನು ಬಿಡ್ತೇವೆ ನಾವು. ಮತ್ತೇನೋ ಎಂದಿನಂತೆ ಜೀವ ಭಾವವಿರಲು ನಿಜ ನಿಗಮ ಗುರುವಿಂದ ಅರಿತೊಡೆಯೇನೋ ಮುಕ್ತಿ ಸುಖ ಸಾಧ್ಯಬಹುದೇ ಅಂಥೇಳಿ ಕೇಳ್ತಾರಲ್ಲ. ಹಂಗೆ ಅವು ಮತ್ತು ನಿತ್ಯ ಶಾಸ್ತ್ರ ಕೇಳೋದು, ಹೇಳೋದು, ಮಾಡೋದು, ಹೋಗೋದು, ಬರೋದು ಏನೇ ಇಟ್ಕೊಂಡ್ರು ನಮ್ಮಲ್ಲಿರುವಂಥ ಗುಣಗಳನ್ನು ನಾವು ಹೊರ ಹಾಕಿಕೊಳ್ಳದಿದ್ದರೆ ಅದು ನಾವೆಂದೂ ಉದ್ಧಾರ ಆಗಲು ಮತ್ತೆ ಮಾನವ ಜನ್ಮ ಬರ್ತದೆ ಅಂತ ಹೇಳೋಕ್ಕೂ ಬರೋದಿಲ್ಲ. ಹಿಂಗೆ ಏನೇನೋ ಆಗ್ತಿರ್ತದೆ ಅಂತ ಅದನ್ನು ಸದ್ಗುರುನಾಥ ಸರಿಯಾಗಿ ನಮಗೆ ವಿಚಾರ ಮಾಡಿ, ಹೀಗೆ ಮಾಡಿದರೆ ಹಿಂಗಾಯ್ತು ನೋಡು ಅಂಥೇಳಿ ಸಣ್ಣ ಮಕ್ಕಳಿಗೆ ರಮೇಶ್ ಗ್ಯಾಸ್ ಪೇಪರ್ ಮೆಟ್ ಹೆಂಗೆ ಕೊಡ್ತಾರಲ್ಲ ಆ ರೀತಿಯಾಗಿ ಕೊಟ್ಟು ತಿಳಿಸಿ ಹೇಳಿ ನಮ್ಮನ್ನು ಉದ್ಧಾರ ಮಾಡ್ತಿರ್ತಾನು. ಅದಕ್ಕೆ ಹುತ್ತವು ಬಡಿದರೆ ಹಾವು ಸಾಯಬಲ್ಲದೆ. ಅದಕ್ಕೆ ನೀನು ಯೋಗ ಗೀಗ ಮಾಡೋಕ್ಕೆ ಹೋಗಬೇಡ, ತನುವ ದಂಡಿಸಬೇಡ, ಮನವು ನಿಲ್ಲಿಸಬೇಡ, ಮನೆ ಮಾರು ದೊರೆದು ಹೊರಹು ವನವಾಸಬೇಡ, ಧನವು ನೀಗಿರಲಬೇಡ, ನಿನಗಿನಿತು ಸಂಜ್ಞಾನ ಸಂಜನಿಸಲು ಅದರಿಂದ ಹೋಗುವುದು ಪಾಪವೆಲ್ಲ ಅಂತ ಬರ್ತದಲ್ಲ. ಹಾಗೆ ಆ ರೀತಿ ಬೇಡಪ್ಪ. ಹುತ್ತವು ಬಡಿದರೆ ಹಾವು ಸಾಯಬಲ್ಲುದೇ. ಅಯ್ಯ, ಘೋರ ತಪ ಮಾಡಿದಡೇನು ಅಂತರಂಗ ಶುದ್ಧವಿಲ್ಲದವರನ್ನಂತೂ ನಂಬೋಣಯ್ಯ ನಮಗೆ ಕೊಡಲ್ಲ ಸಂಗಮ ದೇವ. ಅದಕ್ಕೆ ಅಂತರಂಗ ಶುದ್ಧವಾಗಿ ಇಟ್ಕೋಬೇಕು. ಅಂತರಂಗ ಶುದ್ಧದಿಂದನೇ ಶಾಸ್ತ್ರ ಶ್ರವಣ ಮಾಡಬೇಕು, ಬರಬೇಕು. ಆ ರೀತಿಯಾಗಿ ತಿಳ್ಕೊಂಡು ಬೇಕಾದಷ್ಟು ವೇಷವು ಧರಿಸು. ನೀನು ನೋಡು, ವೇಷಗಳ ಧರಿಸಿದರೇನು, ದೇಶಗಳ ತಿರುಗಿದರೇನು, ದೋಷಗಳ ಹೇಳಿ ಫಲವೇನು, ಮನಸ್ಸಿನ ಆಸೆ ಬಿಡದನ್ನಕ್ಕ ಸರ್ವಜ್ಞ. ನಮ್ಮ ಮನಸ್ಸಿನಾಗ ಆಸೆ ಬಿಡದಿದ್ರೆ ಏನು ಮಾಡಿದ್ರೆ ಏನು? ದಿನ ಒಂದು ವೇಷ ಹಾಕು ನೀನು.
ಮತ್ತು ದೇಶ ದೇಶ ತಿರುಗಿ ಬಾ ನೀನು, ಮತ್ತು ದೋಷಗಳು ಹೇಳಿ ಫಲವೇನು, ಹೀಗೆಲ್ಲ ಹೇಳ್ಕೊಂಡು ಬಂದಾರಲ್ಲ. ಅದಕ್ಕೆ ಈ ರೀತಿಯಾಗಿ ನಾವು ತಿಳ್ಕೊತ ಹೋದಾಗ ಒಂದೊಂದನ್ನೇ ಬಿಟ್ಕೊತ ಒಂದೊಂದನ್ನೇ ನೀವು ತಿಳ್ಕೊತ ನಿತ್ಯ ಸದ್ಗುರುನಾಥ್ ಹೇಳಿದಂಥ ಶಾಸ್ತ್ರವನ್ನು ಶ್ರವಣ ಮಾಡಿ ಅದನ್ನು ನಾವು ಸರಿಯಾಗಿ ನಮ್ಮಲ್ಲಿ ಜೀವನದಲ್ಲಿ ಅಳವಡಿಸಿಕೊಂಡು ಸಾಧ್ಯ ಆದಷ್ಟು ಬೇಕಾದಷ್ಟು ಸಲ ಬರಲಿ, ಎಷ್ಟು ಸಾಧ್ಯತೆ ಅಷ್ಟು ಮಾಡೋದು. ಅದೇ ಒಂದೇ ಜನ್ಮದಾಗ ಆಕತಿ ಅಂತಿಲ್ಲ, ಈ ಕ್ಷಣದೊಳಗೆ ಆಕತಿ ಅಂತಿಲ್ಲ. ನೋಡು, ಭೀಮನಂಥ ಭಕ್ತಿ ಯಾರಿಗಿಲ್ಲ, ಹನುಮನಂಥ ಸೇವೆ ಮತ್ತೆ ಯಾರಿಗಿಲ್ಲ ಅಂತೇಳಿ ಬರ್ತಾವಲ್ಲ. ಭೀಮ ಏನು ಮಾಡಿದ ಏನೋ ಭೀಮ ನೀನು ಅರ್ಜುನ್ಗೆ ಹೇಳ್ತಾನವ, ಅವ 3 ಲೋಕದ ಗಂಡ ನೆನೆಸ್ಕೊಂಡ, ಇಂದ್ರಕೀಲ ಪರ್ವತಕ್ಕೆ ಹೋಗಿ ಪರಶಿವನೊಡನೆ ಹೊಡೆದಾಡಿ ಪಾಶುಪತಾಸ್ತ್ರ ಪಡ್ಕೊಂಡು ಬಂದ. ಮತ್ತೇನು ನೀ ಏನೂ ಮಾಡೋಕ್ಕಿಲ್ಲ, ನೀನು ಬರೀ ಉಣ್ಣಾಕ ತಿನ್ನೋಕೆ ಕಷ್ಟ ಅದೇನು. ಉರ್ಕೋ ಅಂದ್ರೆ ತೋಳಂತೆ, ಅಂದ್ರೆ ತೋಳಿನಂತೆ ದೊಡ್ಡ ಹೊಟ್ಟೆ ಇದ್ದು ಅವನಿಗೆ ಉರ್ಕೋದರ ಅಂತಲೂ ಹೆಸರ. ಅವನು ಭೀಮಸೇನ. ನೀ ಇದ್ರಾಗ ಮುಂದೆ ಬಂದೆ, ನಿನ್ನಿಂದ ಏನಾಗಲ್ಲ ಅಂದವ, ನೀನು ಭಕ್ತಿನೇ ಇಲ್ಲ ನಿನ್ನಲ್ಲಿ ಅಂದವ. ಅವಾಗ ಭೀಮ್ಗೆ ಮತ್ತೆ ಇರ್ತಾವಲ್ರಿ ಮನಸ್ಸಿನಾಗ ಇದ್ದದ್ದು, ಕೃಷ್ಣನ ಮುಂದೆ ಹೇಳಿದ್ರೆ ಮತ್ತೆ ಯಾರ ಮುಂದೆ ಹೇಳ್ಬೇಕು. ಹಂಗೆ ಅವ ಏನು ಮಾಡಿದ, ಅವಾಗ ಕೃಷ್ಣಗೆ ಹೌದೇನಪ್ಪ ಹಿಂಗೆ ಆಯಿತು ತಗೋ, ಮತ್ತು ನಾನು ನಿಜವಾಗಿ ಆ ಪರಮಾತ್ಮನಲ್ಲಿ ಈಗ ಹೇಳಿದ್ವಲ್ಲ ಶಿವೋಂ ಶಿವೋಂ, ನಿನ್ನ ಮೇಲೆ ನಾನು ಭಕ್ತಿ ಇದ್ರೆ ಈ ಕ್ಷಣದೊಳಗೆ ನನಗೆ ನೀನು ಭೇಟಿ ಆಗು, ಇಲ್ಲದೆ ಹೋದ್ರೆ ನನ್ನ ಪ್ರಾಣವನ್ನೇ ಕೊಡುತ್ತಾನೆ ಅಂತೇಳಿ ತನ್ನ ಕೈಯಲ್ಲಿರುವಂಥ ಗದೆಯನ್ನು ಮೇಲೆ ಆಕಾಶಕ್ಕೆ ತೂರಿ ತನ್ನ ಎದೆವಡ್ಡಿ ನಿಂತನಂತೆ. ಅವಾಗ ಅದು ಗದೆ ಕೆಳಗೆ ಬಂದು ಅವನ ಎದೆ ಮೇಲೆ ಬೀಳುವಾಗ ಒಂದು ಹಾರಾಗಿ ಅವನ ಕೊಳ್ಳಾಗಿ ಬಿತ್ತಂತೆ. ಆವಾಗ ಅರ್ಜುನ ನನ್ನಂಥ ಶೂರನಿಲ್ಲ, ನನ್ನಂಥ ಆಮಿಲ್ಲ, ಇವಿಲ್ಲ ಅಂತ ಹೋಗ್ಕೋತಿದ್ದ. ಅದಕ್ಕೆ ಅವನಿಗೆ ಬುದ್ಧಿ ಕಲಿಸ್ಬೇಕಂತೇಳಿ ಕೃಷ್ಣನ ಭೀಮನ ಕಡೆಯಿಂದ ಆ ವಿಚಾರ ಹೇಳಿದ. ನೋಡು, ನೀನು 1 ವರ್ಷ ಹೋಗಿ ತಪಸ್ಸು ಮಾಡಿದಿ, ಎಲ್ಲೆಲ್ಲಿ ಹೋಗಿ ವಿದ್ಯಾ ಕಲಿತಿ, ಏನೇನೋ ಮಾಡಿದಿ ನೀನು, ನಿನಗಿಷ್ಟ ಸಮಯ ಬಂತು. ಆದರೂ ನನ್ನಂಥ ಶೂರರೇ ಯಾರಿಲ್ಲ ಅಂತೀಯ ನೀನು. ಅವ ಒಂದು ಕ್ಷಣದೊಳಗೆ ಪರಮಾತ್ಮನ ಪ್ರತ್ಯಕ್ಷ ಮಾಡ್ಕೊಂಡ. ಏನು ಅವನ ಭಕ್ತಿ ಹೆಚ್ಚೋ ನಿನ್ನ ಭಕ್ತಿ ಹೆಚ್ಚೋಳ ಅಂದಾಗ ಅವಾಗ ಅರ್ಜುನ ತಲೆ ಕೆಳಗೆ ಮಾಡಿ, ಇಲ್ಲಪ್ಪ ಅಣ್ಣನಾದ ಭೀಮನೇ ಶಿವನ ಭಕ್ತಿ ಅವನೇ ವ್ಯಕ್ಸಲ್ರಿ ಶ್ರೇಷ್ಠ ಅಂಥೇಳಿ ಅರ್ಜುನ ತನ್ನ ತಪ್ಪನ್ನು ಒಪ್ಪಿಕೊಂಡಂತೆ. ಆ ರೀತಿಯಾಗಿ ನೀವು ನಮ್ಮಲ್ಲಿರುವಂಥ ನಿತ್ಯ ಅನೇಕ ನ್ಯೂನ್ಯತೆಗಳಿರ್ತಾವೆ, ತಪ್ಪುಗಳಿರ್ತಾವೆ. ಆ ತಪ್ಪುಗಳನ್ನು ತಿದ್ದುಕೊಂಡು ನಮ್ಮ ಜೀವನದ ಸಫಲತೆಯನ್ನು ನೀವು ಕಂಡುಕೊಳ್ಳೋಣ ಅಂತ ಹೇಳಿ ನನ್ನೆರಡು ಮಾತುಗಳನ್ನು ಗುರುಪಾದಕ್ಕೆ ಅರ್ಪಿಸ್ತೇನೆ. ವಿಮಲ ಪರಂ ಜ್ಯೋತಿ ಬೆಳಗುತ್ತಿದೆ, ಮಾತು ಮನಂಗಾಳಿಂದ ತತ್ತ ಮೀರಿದ, ಮಾತು ಮನಂಗಾಳಿಂದ ತತ್ತ ಮೀರಿದ, ಸಾತಿಶಯದ ನೀರು ಪಾದಿಕ ನಿರ್ಮಲ ಜ್ಯೋತಿ ಬೆಳಗುತ್ತಿದೆ, ವಿಮಲ ಪರಂ ಜ್ಯೋತಿ ಬೆಳಗುತ್ತಿದೆ, ಜ್ಯೋತಿ ಬೆಳಗುತ್ತಿದೆ, ವಿಮಲ ಪರಂ ಜ್ಯೋತಿ ಬೆಳಗುತ್ತಿದೆ. ಶಿವಧರ್ಮನಾಳವೆಂತೆಂಬ ಕಂಬದ ಮೇಲೆ ಸುವಿವೇಕ ಹೃದಯಾಬ್ಜ ಪ್ರಣತೆಯೊಳು ಸವೆಯದ ಸದ್ಭಕ್ತಿ ರಸ ತೈಲ ತೀವಿದ ಪ್ರವಿಮಲ ಕಳೆ ಎಂಬ ಒತ್ತಿ ಬಿಡಿದು ದಿವ್ಯ ಜ್ಯೋತಿ ಬೆಳಗುತ್ತಿದೆ, ವಿಮಲ ಪರಂ ಜ್ಯೋತಿ ಬೆಳಗುತ್ತಿದೆ. ಮುಸಕಿದ ವಿಷಯ ಪತಂಗ ಬಿದ್ದುರುಳೆ ತಾಮಸ ಬುದ್ಧಿ ಎಂಬ ಕತ್ತಲೆ ಅಳಿಯೇ ಮಸಗಿಸು ಜ್ಞಾನವೆಂತೆಂಬ ಮಹಾಪ್ರಭೆ ಪಸರಿಸಿ ಮಾಯಾ ಕಾಳಿಕ ಪೋದರೂಪಮ ಜ್ಯೋತಿ ಬೆಳಗುತ್ತಿದೆ, ವಿಮಲ ಪರಂ ಜ್ಯೋತಿ ಬೆಳಗುತ್ತಿದೆ. ಪ್ರಣವಾಕಾರದ ಗುಣ ಮೂರು ಮುಟ್ಟದೆ ಗಣನಿಗೆ ತೀರ್ಥಾರ್ಥವನೆ ತೋರುವ ಅಣು ಮಾತ್ರ ಚಲನೆವಿಲ್ಲದ ಮೋಕ್ಷ ಚಿಂತಾಮಣಿ ಎನಿಸುವ ಶಂಭುಲಿಂಗವೇ ತಾನಾದ ಜ್ಯೋತಿ ಬೆಳಗುತ್ತಿದೆ,
ವಿಮಲ ಪರಂ ಜ್ಯೋತಿ ಬೆಳಗುತ್ತಿದೆ ವಿಮಲ ಪರಂ ಜ್ಯೋತಿ ಬೆಳಗುತ್ತಿದೆ ಪರಮಾಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದು ಕಲಾತೀತಂ ತಸ್ಮೈ ಶ್ರೀಮದ್ ಜಗದ್ಗುರು ಸಿದ್ಧಾರ್ಥ ಮಹಾರಾಜ್ ಕಿ ಶ್ರೀ ಸದ್ಗುರು ಶಿವಪುತ್ರ ಸ್ವಾಮಿ ಮಹಾರಾಜ್ ಕಿ ಶ್ರೀ ಸದ್ಗುರು ಬಸವಾನಂದ ಸ್ವಾಮಿ ಮಹಾರಾಜ್ ಕಿ ಶ್ರೀ ಸದ್ಗುರು ಅಭಿನಂದನ ಮಹಾರಾಜ್ ಕಿ ಸಕಲ ಸಾಧು ಸಂತ ಮಹಾರಾಜ್ ಕಿ ಜಯ ಮಂಗಲಂ ಜಯ ರಾಮ ಪಾರ್ವತಿ